ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸ್ ಜಿಯವರ ಕೃಷಿ ತರಂಗ 4 ಉತ್ತಮ ಅಧಿಕಾರಿ ಅಂದ್ರೆ ತತ್ವದೃಷ್ಟಿಗೆ ಉಪದೇಶ ನಡೆದಿದೆ. 117ನೇ ವಿಷಯಾಂಕ ಏನದಂದ್ರೆ ಆತ್ಮವಿಮುಖನಾದವನಿಗೆ ಆನಂದ ಇಲ್ಲ. ಆತ್ಮವಿಮುಖನಾಗಿ ಬಾಹ್ಯ ಪ್ರಪಂಚದಲ್ಲಿ, ಲೌಕಿಕ ಪ್ರಪಂಚದಲ್ಲಿ ವಿಷಯಗಳ ಒಂದು ಹುಡುಕಾಟದಲ್ಲಿ ತೊಡಗಿದವನಿಗೆ ಏನದ ಆನಂದ ಇಲ್ಲ. ಆನಂದವು ಯಾರಿಗದ? ಅಂತರ್ಮುಖಿ ವೃತ್ತಿಯಲ್ಲಿ ಇದೆ. ಆತ್ಮವಿಮುಖನಿಗೆ ಅಂತರ್ಮುಖ ವೃತ್ತಿಯಲ್ಲಿ ಆನಂದವು ತೋರುತ್ತದೆ. ಅದು ಆತ್ಮವಿಮುಖನಿಗೆ ಅಂತಂದ್ರೆ ಕಾಮಾತ್ಮಕಲ್ಲಿ. ಯಾಕಂದ್ರೆ ಅಂತರ್ಮುಖ ವೃತ್ತಿಯಲ್ಲಿ ಆನಂದ ತೋರುತ್ತದೆ, ಕರೆಕ್ಟ್ ಅದ. ಆತ್ಮವಿಮುಖನಿಗೆ ಆತ್ಮವಿಮುಖಿಯಾಗ್ಯಾನ. ನಾವೆಲ್ಲರೂ ಆತ್ಮವಿಮುಖಿಗಳಾಗಿ ಬಾಹ್ಯ ಜಗತ್ತಿನಾಗಿ ವಿಷಯಗಳನ್ನ ಹುಡುಕ್ಲಕತ್ತೀವಿ. ಆದ್ರ ನಮ್ಗ ಆನಂದ ಬೇಕು ಅಂತಂದ್ರೆ ಅಂತರ್ಮುಖಿ ಆಗಬೇಕು ಅನ್ನಂತ ಮಾತು ಈ ವಾಕ್ಯದೊಳಗದ. ವಿಷಯದಲ್ಲಿ ಆನಂದ ಇಲ್ಲ ಅಂತ ಹೇಳ್ತಾರೆ. ಇದರದ ಶೀರ್ಷಿಕೆ ಸರಿಯಾಗಿ ತಿಳಿದ. ಆನಂದವು ಅಂತರ್ಮುಖ ವೃತ್ತಿಯಲ್ಲಿದೆ, ವಿಷಯಗಳಲ್ಲಿ ಇಲ್ಲ. ಯಾರಿಗಿದು ಬೇಕು ಅಂತಂದ್ರೆ ಆತ್ಮವಿಮುಖಿ ಸಿಗಂಗಿಲ್ಲ. ಆತ್ಮವಿಮುಖ ಆದವ ಏನಾಗಬೇಕು? ಅಂತರ್ಮುಖಿ ಆಗ್ಬೇಕು. ಅಂತರ್ಮುಖಿ ಆಗ್ಬೇಕಾದ್ರೆ ಹೆಂಗಾಗ್ತದೆ? ಅಲ್ಲಂ ಪ್ರಭುದವರು ಒಂದು ವಚನ ಹೇಳ್ತಾರ, ಅಂತರ್ಮುಖಿ ಆಗಂತಂದ್ರೆ ಒಳಗೆ ಹಣಕೆ ಹಾಕಿಕೊಂಡು ನೋಡಿದ್ರೆ ಏನದ? ಒಳಗ ರಕ್ತ, ಮಾಂಸ, ಮಲ, ಮೂತ್ರ, ಬೆವರು, ಕೀವು, ಹುಳ, ಉಪ್ಪಡಿ ಬರೀ ಇವೇ ಅದ. ಒಳಗ ಕೊಳಕು, ಹೊಲಸು, ಸಪ್ತ ಧಾತುಗಳೇ ಅದ ಒಳಗೆ. ಎಲುಬು, ಪಲ್ಬು, ಒಂದು ಮಂಗಲಕರ ವಸ್ತು ಇಲ್ಲ. ಏನ್ ಅಂತರ್ಮುಖಿ ಆಗ್ಬೇಕಿದ್ರಾಗ ಅಂತ ನಾವು ಅಂತರ್ಮುಖಿ ಆಗಿದ್ರೆ ಏನ್ ಅಂತರ್ಮುಖಿ ಆಗ್ಬೇಕು? ಒಳಗೆ ಎಲ್ಲರ ಜಾಗ ಅದ ಅಂತರ್ಮುಖಿ ಅಲ್ಲಕ್ಕ. ಒಳಗೆ ಕುಂದಿರ್ಲಿಕ್ಕೆ ಎಲ್ಲ ಒಂದಿಟ್ಟು ಜಾಗ ಅದ ರೀ. ಹೆಂಗದ ನೋಡ್ರಿ. ಅಂತರಂಗ ಅಂತರ್ಮುಖಿ ಅಂತ ಅಂತರ್ಖರೆ ಒಳಗೆ ಏನ್ ಚಂದದ, ಎಲ್ಲದ ಅಂತರ್ಮುಖಿ ಅಂತರಂಗ ಏನ್ ಚಂದದಪ್ಪ, ಎಲ್ಲಿ ಕುಂದಿರ್ಲಿಕ್ಕೆ ಜಾಗ ಅದ, ಎಲ್ಲಿ ಅಂತಾರ ಅಲ್ಲ ಪ್ರಭು ವಚನ ಅದ. ಹೆಂಗಾಗ್ತೀರಿ ಅಂತರ್ಮುಖಿ? ಹೆಂಗಾಗ್ತೀರಿ? ಬಹಿರ್ಮುಖಿ ಆಗದಂದ್ರೇನು? ಬಾಹ್ಯ ಜಗತ್ತಿನೊಳಗ ವಿಷಯಗಳದವ. ಬಾಹ್ಯ ಜಗತ್ತಿನೊಳಗ ವಿಷಯಗಳದವ. ಆ ವಿಷಯಗಳು ಎಲ್ಲದವ? ಪಂಚಮಹಾಭೂತಗಳಲ್ಲದವ. ಪಂಚಮಹಾಭೂತಗಳು ಬ್ರಹ್ಮಾಂಡದಾಗದವ. ಪೃಥ್ವಿ ಒಳಗ ಏನವ? ಗಂಧ. ಜಲದೊಳಗ ರುಚಿ, ರಸ. ಅಗ್ನಿ ಒಳಗ ರೂಪ. ವಾಯುವಿನೊಳಗ ಸ್ಪರ್ಶ. ಆಕಾಶದೊಳಗ ಶಬ್ದ. ಮಾಯೆಯೊಳಗ ಅಜ್ಞಾನ. ಇಷ್ಟದವ ವಿಷಯಗಳು. ಇದು ಹೊರ ಜಗತ್ತು. ನಿಮ್ಮ ಶರೀರದೊಳಗೆ ಏನದವ? ಇಂದ್ರಿಯಗಳವ, ರಿಸೀವರ್ಗಳು. ಈಗ FM ರೇಡಿಯೋ ಸ್ಟೇಷನ್ ಎಲ್ಲದ? ಊರವರೆಗೆ ಎಲ್ಲೋ ಇರ್ತದ. ಊರವರೆಗೆ ಎಲ್ಲೋ ರೇಡಿಯೋ ಸ್ಟೇಷನ್ ಇರ್ತದ. ಆ ರೇಡಿಯೋ ಸ್ಟೇಷನ್ ನಿಂದ ತರಂಗಗಳು ನಿಮ್ಮ ಮನೆಗೆ ಇರ್ತಾವ ಇಲ್ಲ? ಅದು ಮೇಲೆ ಹೋಗಿ ಒಂದು ತರಂಗ ಬಿಡ್ತದ. ಅದು ತರಂಗ ಒಂದು ಪ್ರದೇಶ ತುಂಬಿಸ್ತದ. ಅದು ಎಲ್ಲಾ ತರಂಗಗಳು. ಅದು ಬಿಡೋ ತರಂಗಗಳು ನಿಮ್ ಮನೆಯಾಗ ಇರ್ತಾವ ಇಲ್ರಿ?
ರೇಡಿಯೋ ಸ್ಟೇಷನ್ ತರಂಗಗಳು ನಿಮ್ಮ ಮನೆಗೆ ಅದಾವ ಇಲ್ಲ? ಅದಾವ ಹೇಳಕ್ ಧೈರ್ಯನೇ ಇಲ್ಲ ನಾವು. ಅವಾಗ ರೇಡಿಯೋ ಕೇಳ್ತೀರಿ, ನಮ್ಮ ಮನೆಯಾಗ ತರಂಗ ಅದಾವ ಹೇಳ ಧೈರ್ಯನೇ ಬರೋದಲ್ಲ. ಅದಾವ ತರಂಗಗಳದಾವ. ತರಂಗಗಳಿದ್ರೆ ಎದಕ್ ಬಂತು? ರೇಡಿಯೋ ಬೇಕಲ್ಲ. ನಿಮ್ದಲ್ಲಿ ಒಂದು ಟ್ರಾನ್ಸಿಸ್ಟರ್ ರೇಡಿಯೋ ಇತ್ತು ಅಂತಂದ್ರೆ ಅದನ್ನ ರಿಸೀವ್ ಮಾಡ್ಕೊತಾವ. ಅದನ್ನ ರಿಸೀವ್ ಮಾಡ್ಕೊತಾವ. ಅದಕ್ಕ ಇವು ರೇಡಿಯೋ ಟ್ರಾನ್ಸಿಸ್ಟರ್ ರೇಡಿಯೋ ಇದ್ದಂಗ ನಿಮ್ಮ ಇಂದ್ರಿಯಗಳು ಅವೇನದೋ ಪಂಚಮಹಾಭೂತಗಳು ವಿಷಯಗಳೆಂಬ ತರಂಗಗಳನ್ನ ನಿಮ್ಮ ಕಡೆ ಬಿಡ್ತಿರ್ತಾವ. ಇಡೀ ಬ್ರಹ್ಮಾಂಡ ತುಂಬಾ ಎಲ್ಲೆಲ್ಲಿ ಜೀವಿಗಳನ್ನ ಎಲ್ಲ ಕಡೆ ಅವು ಬಿಡ್ತಿರ್ತಾವ. ಅದನ್ನ ರಿಸೀವ್ ಮಾಡ್ಕೊಳಕ ನಿಮ್ಮ ಇಂದ್ರಿಯಗಳದಾವ. ಇವು ಏನದಾವ? ಬಹಿರ್ಮುಖಿ ಅದಾವ ಇಂದ್ರಿಯಗಳು. ಆ ಬಹಿರ್ಮುಖಿ ಆಯ್ತು ಅಂತಂದ್ರೆ ಏನ್ ಮಾಡ್ಬೇಕು? ನಿಮ್ಮ ಮನಸ್ಸನ್ನ ಘಟದೃಷ್ಟ ಘಟವನ್ನ ಏನ್ ಮಾಡ್ಬೇಕು? ಘಟದಿಂದ ಭಿನ್ನವಾಗಿ ನೋಡುವಂತ ಕೆಲಸ ಹೆಂಗ್ ಮಾಡ್ತಾನ? ಈಗ ಗಡಿಗೆ ನೋಡವ, ಗಡಿಗೆಯಿಂದ ಭಿನ್ನವಾಗಿ ಗಡಿಗೆಯನ್ನ ಹೆಂಗ್ ನೋಡ್ತಾನೋ ಹಂಗ ಏನ್ ಮಾಡ್ಬೇಕು? ನಿಮ್ಮ ಮನಸ್ಸನ್ನ, ನಿಮ್ಮ ದೇಹವನ್ನ, ನಿಮ್ಮ ಮನಸ್ಸಿನ ಆಸಕ್ತಿ ಮತ್ತೆ ಸಂಕಲ್ಪ ವಿಕಲ್ಪ ನಿರ್ಧಾರ ಮತ್ತು ನಿಮ್ಮ ಸ್ಮೃತಿಯಲ್ಲಿರುವ ನೆನಪುಗಳು ಮತ್ತು ನೀವು ಮಾಡುವ ಕೆಲಸದ ಮೇಲೆ ಅಭಿಮಾನ ಮತ್ತೆ ನಿಮ್ಮ ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಇವೆಲ್ಲ ಏನೇನದವ ಇವುಗಳನ್ನ ನೀವು ಏನ್ ಮಾಡ್ಬೇಕು? ಭಿನ್ನವಿಟ್ಟು ನೋಡೋದು ಕಲಿಬೇಕು. ಭಿನ್ನವಿಟ್ಟು ನೋಡೋದು ಕಲಿಬೇಕು. ಇವು 15 ಮಂದಿ ನಿಮ್ಮ ಶಿಷ್ಯರು. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಮತ್ತು 5 ಅಂತಃಕರಣಗಳು. ಇವು ಏನ್ ಮಾಡ್ಲಕತ್ತವ? ನಿಮ್ಮ ಮಕ್ಕಳು ಏನಾರ ಫಾಲ್ತು ದಂಧೆ ಮಾಡ್ಲಕತ್ತಾರ ಸುಮ್ಮಿರ್ತೀರ? ನಿಮ್ ಹೆಂಡ್ರು ಏನಾರ ಫಾಲ್ತು ದಂಧೆ ಮಾಡ್ಲಕತ್ತಾರ ಸುಮ್ಮಿರ್ತೀರ? ನಿಮ್ಮ ಗಂಡ್ರು ಏನಾರ ಫಾಲ್ತು ದಂಧೆ ಮಾಡ್ಲಕತ್ತಾರ ಸುಮ್ಮಿರ್ತೀರ? ಅವೆಲ್ಲ ಕಂಟ್ರೋಲ್ ಮಾಡ್ತೀರಿ. ನಿಮ್ಮ ಮನ ಬುದ್ಧಿ ಚಿತ್ತ ನಿಮ್ಮ ಇಂದ್ರಿಯಗಳು ಫಾಲ್ತು ದಂಧೆ ಮಾಡೋ ಟೈಮ್ಗಳು ಸುಮ್ಮಿರ್ತೀರಿ. ಇದೇ ಹಂಗಪ್ಪ. ಏನ್ ಯಾಕೆ ಆಲೋಚನೆ ಮಾಡ್ಲಕ್ಕ, ಏನ್ ಯಾಕೆ ನಿರ್ಧಾರ ಮಾಡಲಕ್ಕ, ಏನ್ ಯಾಕೆ ತಿನ್ನಲಕ್ಕ, ಎಲ್ಲಿ ಯಾಕೆ ಹೋಗಲಕ್ಕ, ಇವಕ್ಕೆಲ್ಲ ಸಡ್ಲು ಬಿಟ್ಟಿರಿ. ಇವಕ್ಕೆ ಸಡಲು ಬಿಟ್ಟು ನೀವು ಮತ್ತೊಬ್ಬರಿಗೆ ಕಂಟ್ರೋಲ್ ಮಾಡ್ಲಕ್ ಹೋಗ್ಲಕತ್ತೀರಿ. ಇದಕ್ಕೆ ಹೇಳ್ತಾರ, ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂದ್ರೆ ಇದೇ ಹೇಳ್ತಾರ. ನಿಮ್ಮ ತನು ಮನಗಳನ್ನ ಸುಧಾರಿಸಲಾರ್ದೆ ಹೆಂಡ್ರ ಮಕ್ಕಳಿಗೆ ಸುಧಾರಿಸ್ಲಕ್ ಹೋಗ್ತೀರಿ, ಸಮಾಜದಾಗ 4 ಮಂದಿಗೆ ಸುಧಾರಣೆ ಮಾಡ್ಲಕ್ ಹೋಗ್ತೀರಿ. ನಿಮ್ಮ ತನು ಮನಗಳೇ ಹಾಳು ಹಿಡ್ದವ. ಅದಕ್ಕೆ ಏನು ಮಾಡ್ಬೇಕಾಗ್ಯದ? ಅವುಗಳನ್ನ ನೋಡ್ಬೇಕು. ಇದು ಮಾಡ್ತಾ ಇರೋ ವಿಚಾರ ಯೋಗ್ಯವೋ ಅಯೋಗ್ಯವೋ, ಇದು ತಗೊಂಡ ನಿರ್ಧಾರ ಯೋಗ್ಯವೋ ಅಯೋಗ್ಯವೋ, ಇದು ನೋಡ್ತಾ ಇರೋ ದೃಶ್ಯ ಯೋಗ್ಯವೋ ಅಯೋಗ್ಯವೋ, ವಿವೇಕ ಆದ ಇಲ್ಲ, ಒಳ್ಳೇದು ಕೆಟ್ಟದ್ದು ಗೊತ್ತಾಗ್ತದ ಇಲ್ಲ, ಇದು ತಿನ್ನುತ್ತಾ ಇರುವ ವಸ್ತು ಯೋಗ್ಯವೋ ಅಯೋಗ್ಯವೋ, ಇದು ನನ್ನ ಆರೋಗ್ಯಕ್ಕೆ ಹೋಗುತ್ತದ ಇಲ್ಲ ಅಂತೇಳಿ ವಿವೇಕ ಆದ ಇಲ್ಲ. ಅದೇ ಇಲ್ರಿ, ಇಲ್ಲ ನನಗೆ ವಿವೇಕ ಏನ್ ಬೇಕಂದ್ರೆ ತಿಂತೀನಿ ಅನ್ಸಿದೇನೆ ಏನಾರ ಯಾರೇ ಇಲ್ಲ ಟೈಮ್ನಾಗ ಯಾವುದು ಒಳ್ಳೇದು ಯಾವುದು ಕಟ್ಟದ್ದು, ನಮ್ಮ ಶರೀರಕ್ಕೆ ಯಾವ್ದು ಹೋಗುತ್ತದ ಒಗ್ಗಲ್ಲ ತಿಳಿತದ ಇಲ್ಲ. ಎಂತ ಮಾತು ಕೇಳಬೇಕು, ಎಂತ ಮಾತು ಆಡಬೇಕು, ಎಂತ ವಸ್ತುಗಳು ಮುಟ್ಟಬೇಕು, ಎಂತ ವಸ್ತುಗಳು ಮುಟ್ಟಬಾರ್ದು, ಎಂತ ವಸ್ತುಗಳನ್ನ ನಾವು ಏನೇನು ಬಳಕೆ ಮಾಡ್ಕೋಬೇಕು, ಸದ್ಬಳಕೆ ಹೆಂಗ್ ಮಾಡ್ಕೋಬೇಕು, ಹೆಂಗ್ ಮಾಡ್ಕೊಂಡ್ರೆ ದುರ್ಬಳಕೆ ಆಗ್ತದ, ಇವೆಲ್ಲ ಅಷ್ಟು ವಿವೇಕ ಆದ ಇಲ್ಲ. ಬೇಕಾದಷ್ಟು ಅದ ವಿವೇಕ. ಏನ್ ಮಾಡ್ಬೇಕು? ಮನಸ್ಸು ಯಾವುದೋ ಒಂದು ಶಬ್ದದ ಬೆನ್ನ ಹಚ್ಕೊಳಕತ್ತಿತ್ತಂದ್ರೆ ಏನ್ ಮಾಡ್ಬೇಕು? ಮನಸ್ಸು ಶಬ್ದದ ಬೆನ್ನ ಶಬ್ದ ಯೋಗ್ಯವೋ ಅಯೋಗ್ಯವೋ ಅಂತ ನೋಡಿ, ಅಯೋಗ್ಯ ಇತ್ತು ಅಂತಂದ್ರ
ಅದನ್ನ ಹೊಳ್ಳಿ ಕರ್ಕೋಬೇಕು. ಆ ಮನಸ್ಸಿಗೆ ಸೂಚನೆ ಕೊಡಬೇಕು, ಬಿಟ್ಬಿಡು ಅದು, ಆ ಶಬ್ದ ಕೇಳಬೇಡ, ಅಂತ ಶಬ್ದ ಕೇಳಕ್ ಹೋಗ್ಬೇಡ, ಮತ್ತೆ ಏನಾರ ಕೇಳಿ ಏನಾರ ಆಯ್ತು ಬೇಡ, ಬಿಟ್ಬಿಡು. ಕೆಟ್ಟ ದೃಶ್ಯ ನೋಡ್ಬೇಡ, ಮನಸ್ಸಿಗೆ ಹೇಳ್ರಿ, ಅದು ದೃಶ್ಯ ನೋಡೋದ್ ಬಿಡ್ತದೆ. ಕೆಟ್ಟ ಪದಾರ್ಥ ತಿನ್ನಬೇಡ ಅಂತ ಮನಸ್ಸಿಗೆ ಹೇಳ್ರಿ, ಬಿಟ್ಬಿಡ್ತದ. ಮನಸ್ಸು ಕಂಟ್ರೋಲ್ ಮಾಡ್ಕೊಂಡ್ಬಿಡೋದು. ಮನಸ್ಸು ಕಂಟ್ರೋಲ್ ಮಾಡಿ ಏನ್ ಮಾಡ್ಬೇಕು, ಅದ್ರ ಸ್ಟೇಷನ್ ತಂದು ನಿಂದಿರ್ಸ್ಬೇಕು. ಅದು ಎಲ್ಲೆಲ್ಲೆಲ್ಲ ಓದ್ತಿರ್ತದಲ್ಲ, ಮನಸ್ಸನ್ನ ಮನದಲ್ಲಿ ನಿಲ್ಬೇಕದು, ತನ್ನೊಳಗೆ ತಾನಾಗ್ಬೇಕು. ಮೊದಲು ಯಾರ್ಯಾದ್ರಾಗ ಹೋಗಿರ್ತದ ಅದು ತನ್ನೊಳಗೆ ತಾನಾಗ್ಬೇಕು. ಇದು 1ನೇ ಸ್ಟೇಜ್. ಇದು ಮನ ಅಂತಂದ್ರೇನು, ಎಲ್ಲಿ ಹೊರಗ ಹರಿದಾಡ್ಲಾರ್ದಂಗ ಆ ಮನಸ್ಸು ಏನಾಗಬೇಕು, ಹೊರಗೆ ಹರಿದಾಡಿದ್ರೆ ಮನಸ್ಸು ಅನ್ಸ್ಕೊತದ. ಸುಮ್ ತನ್ನೊಳಗೆ ತಾನಿತ್ತಂದ್ರೆ, ತನ್ನೊಳಗೆ ತಾನಿದ್ರ ಮೇಲೆ ಈಗ ಅದು ಯಾವಾಗ್ಲೂ ಆಕ್ಟಿವ್ ಆಗಿ ಏನೋ ಕೆಲಸ ಮಾಡೋದದು. ಪರಮಾತ್ಮ ಆಕ್ಟಿವ್ ಫೋರ್ಸ್ ಅದು ಭಯಂಕರ ಪ್ರಬಲವಾದಂತ ಶಕ್ತಿ ಅದು ಮನಸ್ಸು. ಈಗ ಒಂದು ನೀರು ನಿಮ್ಮ ಊರಾಗ ಹರಿಲಕತ್ತದ, ದಬಾಶ್ ಹರ್ಕೊಂಡು ಬರ್ಲಕತ್ತದಂದ್ರೆ ಆ ನೀರು ನಮ್ಮ ಊರಾಗ ಹರ್ಕೊಂಡು ಬರಬಾರ್ದು ಅಂತಂದ್ರೆ ನೀವು ಆ ನೀರಿಗೆ ಏನಾರ ಬಂದ್ ಮಾಡಿ ಬಿಟ್ರಿ ಅಂತಂದ್ರೆ ಊರ್ ಮುನಿಗೆ ಹೋಗ್ತದ. ಒಂದು ಹಳ್ಳ ನಮ್ಮ ಊರಾಗ ಬರಬಾರ್ದು ಅಂತ ಹೇಳಕ್ಕೆ ನೀವೇನಾರ ಅದ ಹಳ್ಳಕ್ಕೆ ಏನಾರ ಪ್ರತಿಬಂಧಕ ಮಾಡಿದ್ರಿ ಅಂದ್ರೆ ಊರಾಗ ಬರ್ತದ ನೀರು, ಊರೆಲ್ಲ ಮುಗಿಸ್ಬಿಡ್ತದ. ಅದ ನೀರು ಹರ್ಕೊಂಡು ಹೋಗ ನೀರು ಊರು ಮುಗಿಸ್ತದ. ಅದೇ ರೀತಿ ನಿಮ್ಮ ಇಂದ್ರಿಯಗಳು ಹೊರಗೆ ಹರಿಯುವ ಸಮಯದಲ್ಲಿ ಅವುಗಳನ್ನ ನೀವು ಪ್ರತಿಬಂಧಕ ಮಾಡಿದ್ರಿ ಅಂದ್ರೆ ನಿಮ್ಮನ್ನ ಮುಳುಗಿಸ್ಬಿಡ್ತದ. ಆ ನೀರಿಗೆ ಏನ್ ಮಾಡ್ಬೇಕು, ಯಾವ ದಾರಿ ಒಳಗೆ ಹೋಗಬಾರ್ದು ಅದನ್ನ ಪ್ರತಿಬಂಧಕ ಮಾಡಿ ಅದಕ್ಕ ಮತ್ತೆ ಎಕಡೆ ಆಯ್ಕೆ ಹೋಗ್ಬೇಕಂತ ದಾರಿ ತೋರಿಸ್ಬೇಕು. ಅದಕ್ಕೆ ಹೌದಾ ಇಲ್ಲ, ಎಕಡೆ ಹರ್ಕೊಂಡು ಹೋಗ್ಬೇಕು, ದಾರಿ ಬಿಡ್ಬೇಕಿಲ್ಲ. ಅದಕ್ಕೆ ಏನ್ ಬಂದ್ ಮಾಡಿಬಿಟ್ರೆ ಬಿಡ್ತದೇನದು? 100 ವರ್ಷ ನಿಮ್ ಸಂಗಟೆ ಅದು ನಿಮ್ಮ ಒಳಗೆ ಹರಿತಿರ್ತದ ಒಂದೇ ಸವನ, ಅದಕ್ಕೆ ಹೋಗಕ್ಕೆ ದಾರಿ ಮಾಡಿ. ಅದಕ್ಕ ಮನಸ್ಸನ್ನ ತನ್ನೊಳಗೆ ತಾನು ನಿಂತ ಮೇಲೆ ಅಂತರ್ಮುಖಿ ಮಾಡಬೇಕು ಅಂತಂದ್ರೆ ಹೆಂಗ್ ಅಂತರ್ಮುಖಿ ಮಾಡ್ಬೇಕಂದ್ರೆ ಆಲೋಚನೆಯಲ್ಲಿ ತೊಡಗಿಸ್ಬೇಕು, ವಿಚಾರದಲ್ಲಿ ತೊಡಗಿಸ್ಬೇಕು. ಏನ್ ವಿಚಾರದಲ್ಲಿ ತೊಡಗಿಸ್ಬೇಕು? ನಾನು ಸದ್ರೂಪ ಬ್ರಹ್ಮ, ನಾನು ನಿರ್ವಿಕಾರಿ, ನಾ ವಿಕಾರ ಆಗಬಾರ್ದು ಅಂತೇಳಿ ವಿಚಾರ ಮಾಡ್ಲಿಕ್ಕೆ ಹಚ್ಚಿ ಎಂತ ಪ್ರಸಂಗಗಳು ಬಂದ್ರೂ ಸಹಿತ ವಿಕಾರ ಆಗ್ಲಾರ್ದಂಗಿರ್ಬೇಕು ಅಂತೇಳಿ ನಿಶ್ಚಯ ಜ್ಞಾನ ಆಗುವ ತನಕ ಅದಕ್ಕೆ ವಿಚಾರದಾಗ ಮುಳುಗಿಸಬೇಕು. ನಾನು ಸರ್ವಜ್ಞ, ವಿಚಾರ ಸಾಗರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಜ್ಞಾನವನ್ನು ಪಡ್ಕೋಬೇಕು, ಎಲ್ಲಾನು ತಿಳ್ಕೋಬೇಕು. ಒಂದನ್ನು ತಿಳಿದ್ರೆ ಎಲ್ಲಾ ತಿಳಿಬೇಕು ಅಂತ ಒಂದು ಶಾಸ್ತ್ರ, ಅಂತ ಒಂದು ಗುರು ಸಿಕ್ಕನಂದ್ರೆ ಅದನ್ನ ನಾನು ಅನುಭವಿಸಬೇಕು. ಬುದ್ಧಿವಂತಿಕೆಯಿಂದ ಅದನ್ನು ಅನುಭವಿಸಬೇಕು. ಅದರೊಳಗೆ ಶಿಕ್ಷೆಯನ್ನ ನಡ್ಕೋಬೇಕು. ಏನು ಕೇಳ್ತಾರ ಹೇಳಬೇಕು, ಏನು ಹೇಳ್ತಾರ ಕೇಳಬೇಕು. ಆ ಗುರುವಿನ ಜೊತೆಗೆ ಹೆಜ್ಜೆ ಹಾಕಬೇಕು. ಸುಮ್ಮನೆ ಸರ್ವಜ್ಞ ಆಗ್ತೀರ ನೀವು? ವಿಚಾರ ಸಾಗರ, ವಿಚಾರ ಚಂದ್ರೋದಯ ಪಾಠ ಮುಗಿದು ಸ್ಯಾಂಪಲ್ ಕೊಟ್ಟಾರವ್ರು, ಸುಮ್ಮನೆ ಒಂದು ಸ್ಯಾಂಪಲ್. ಮಿರ್ಚಿ ಬಜ್ಜಿ ಇಲಿಗಳಿಗೆ ಬಲೆಗೆ ಬೀಳ್ಬೇಕಾದ್ರೆ ಮೊದಲು ಮಿರ್ಚಿ ಬಜ್ಜಿ ಹೆಂಗಿಟ್ಟಿರ್ತಾರ ಹಂಗಿಟ್ಟಾರ. ವಿಚಾರ ಚಂದ್ರೋದಯ ಬಿದ್ದು ಬಿಟ್ರಿ, ಬಂದು ದಬ ಬಿದ್ದು ಬಿಟ್ರಿ ಬಲ್ಲಿ ಒಳಗೆ. ವಿಚಾರ ಜೀವನ ಯಾರ್ದ ನಿತ್ಯದಾಸನ್ ಬಲ್ಲಿ ಒಳಗೆ ಬಿದ್ದು ಬಿಟ್ರಿ. ಹೊರಗೆ ಹೋಗ್ಬೇಕಂದ್ರೆ ನಿಮಗೆ ಆಗಲ್ದು, ಹಾಕ್ಬೇಕಂದ್ರೆ ನಮ್ಗೆ ಆಗಲ್ಲ, ಹಂಗಾಗ್ಬಿಟ್ರಿ. ಎಷ್ಟು ಗಟ್ಟಿಯಾಗಿದೆ ನಿಮ್ಮದು ನಿರ್ಧಾರ. ಇಲ್ಲಿ ಏನಾಯ್ತು, ವಿಚಾರ ಸಾಗರಕ್ಕೆ ಸಂಬಂಧಪಟ್ಟಂತೆ ಏನ್ ವಿಚಾರಗಳು ತಿಳ್ಕೊತೀವಿ, ಇದನ್ನ ತಿಳ್ಕೊಂಡ್ರೆ ವಿಶ್ವದ ಎಲ್ಲಾ ತತ್ವಜ್ಞಾನದ ಗ್ರಂಥಗಳನ್ನು ಓದಿ ಅರ್ಥ ಮಾಡ್ಕೊಳ್ಳಂತ ತಿಳುವಳಿಕೆ
ಸಾಮರ್ಥ್ಯ ಹೆಚ್ಚಾಗ್ತದ, ಅರಿವಿನ ಮಟ್ಟ ಹೆಚ್ಚಾಗ್ತದ. ಆ ಮಟ್ಟ ಹೆಚ್ಚಾಗಿದ್ದಕ್ಕೆ ನಿಮಗೆ ಆನಂದ ಆಗ್ಯದ, ಆನಂದ ಆಗಿದ್ದಕ್ಕೆ ಇಲ್ಲಿ ಕೂತೀರಿ, ಇಲ್ಲ ಅಂತಂದ್ರೆ ಓಡೋಗಿ ಬಿಡ್ತಿದ್ರಿ ನೀವು. ಅದಕ್ಕೆ ನಾನು ಚಿದ್ರೂಪ ಬ್ರಹ್ಮ, ನಾನು ಆನಂದ ರೂಪ ಬ್ರಹ್ಮ, ನಾ ದುಃಖ ಪಡಬಾರ್ದು, ನಾ ಚಿದ್ರೂಪ ಬ್ರಹ್ಮ ಇದೀನಿ. ಬುದ್ಧಿಗೇಡಿಗತ್ಲೆ ಏನಪ್ಪ ಅಚಿದ್ರೂಪ ಮೂರ್ಖನಾಗಿ ಅವಿವೇಕಿಯಾಗಿ ನಡ್ಕೋಬಾರ್ದು. ನಾ ಚಿದ್ರೂಪ ಬ್ರಹ್ಮ ಇದೀನಿ, ನಾ ಅರಿವಿನಲ್ಲಿರ್ಬೇಕು, ನಾನು ದುಃಖಿ ಆಗಬಾರ್ದು, ನಾ ಆನಂದವಾಗಿರಬೇಕು. ವಿವೇಕ ಆದ ಬಳಕೆಯಲ್ಲಿಲ್ಲ, ವೈರಾಗ್ಯ ಆದ ಬಳಕೆಯಲ್ಲಿಲ್ಲ, ಸಮಾಧಿ ಷಟ್ಸಂಪತ್ತಿ ಆದ ಬಳಕೆಯಲ್ಲಿಲ್ಲ, ಮುಮುಕ್ಷತ್ವ ಆದ ಮೋಕ್ಷ ಪಡ್ಕೋಬೇಕನ್ನೋದು ಆದ ಬಳಕೆಯಲ್ಲಿಲ್ಲ. ಎಲ್ಲಾನು ಅದು ಬಳಕೆಯಲ್ಲಿ ತಗೊಂಡಾಗೆ ಮತ್ತದು ಚಿದ್ರೂಪ ಬ್ರಹ್ಮ ಆಗ್ತೀರಿ. ಆ ಬಳಕೆ ಮಾಡ್ಕೊಂಡಾಗೆ ನಿಮಗೇನಾಗ್ತದ, ಆನಂದ ಉಂಟಾಗ್ತದ. ಬಳಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಆನಂದ ಹೆಂಗೆ ಉಂಟಾಗ್ತದ? ನಿರ್ಮಲ ಚಿತ್ತ ಸಾಧನೆ, ನಿಶ್ಚಲ ಚಿತ್ತ ಸಾಧನೆ ಹೆಂಗ್ ಮಾಡಬೇಕು, ನಿಷ್ಕಾಮ ಕರ್ಮ ಉಪಾಸನೆಗಳು ಎಲ್ಲನೂ ಅದ ಬಳಕೆಯಲ್ಲಿಲ್ಲ. ಇವೆಲ್ಲ ಬಳಕೆ ಮಾಡಿಕೊಂಡ್ರೆ ನಿಮಗೆ ಆನಂದ ಆಗ್ತದ. ಹೀಗಾಗಿ ಇದು ಆನಂದಕ್ಕೆ ಕರ್ಕೊಂಡು ಹೋಗ್ತದ. ನಾ ಆನಂದ ರೂಪ ಬ್ರಹ್ಮಾದಿನಿ. ದುಃಖ ಪಡೋದು ಅವಿವೇಕಿತನ, ಮೂರ್ಖತನ. ಆ ಚಿದ್ರೂಪ ಬ್ರಹ್ಮಾದಿನಿ. ಅಡ್ಡತನ, ಮೂರ್ಖತನ, ಹುಚ್ಚತನ ಮಾಡೋದು ಇದು ನನ್ನ ಅವಿವೇಕಿತನ. ವಿಕಾರಿಯಾಗದು, ಕ್ರೋಧ, ಮತ್ತೆ ಒಳಗಿಂದೊಳಗೆ ಸಂಶಯ, ಒಳಗಿಂದೊಳಗೆ ಹೊಟ್ಟೆಕಿಚ್ಚು, ಇವೆಲ್ಲ ಏನೇನ್ ಆಗ್ತಿರ್ತವ, ಅಹಂಕಾರ, ಇವೆಲ್ಲ ಏನದವ ವಿಕಾರ. ವಿಕಾರ ಆಗಬಾರ್ದು, ನಿರ್ವಿಕಾರಿ ಆಗಿರ್ಬೇಕು. ಮತ್ತೆ ನಾನು ನಿತ್ಯ ರೂಪ ಬ್ರಹ್ಮ. ಶರೀರಕ್ಕ ಏನಾದ್ರೇನು ಏನಾದ್ರೇನು ಶರೀರಗಳು ಬರ್ತಿರ್ತಾವ ಹೋಗ್ತಿರ್ತಾವ, ಶರೀರ ಕರ್ಮದ ಪ್ರಕಾರ ಬರ್ತಿರ್ತಾವ ಹೋಗ್ತಿರ್ತಾವ. ನನಗೇನಾಗದ ನೋಡ್ರಿ, ಬಸ್ ಸ್ಟ್ಯಾಂಡ್ನಾಗ ಪ್ರಯಾಣಿಕರು ಬರ್ತಿರ್ತಾರ, ಬಸ್ಗಳು ಬರ್ತಿರ್ತಾವ. ಆಯಾ ಸಂಬಂಧಪಟ್ಟಂತ ಪ್ರಯಾಣಿಕರು ಆಯಾ ಸಂಬಂಧಪಟ್ಟಂತ ಬಸ್ಗಳದಾಗ ತಾಮ್ ಊರಿಗೆ ಹೋಗ್ತಿರ್ತಾರ, ತಾಮ್ ಊರಿಗೆ ಬಂದು ಇಳಿತಿರ್ತಾರ. ಬಸ್ ಸ್ಟ್ಯಾಂಡಿಗೆ ಏನಾಗ್ತದ, ಮಂದಿ ಹೋದ್ರೆ ಅಂದ್ರೆ ಬಸ್ ಸ್ಟ್ಯಾಂಡಿಗೆ ಏನ್ ಫರಕ್ ಬೀಳೋದದ, ಬಸ್ಗಳು ಹೋದ್ರೆ ಬಸ್ ಸ್ಟ್ಯಾಂಡಿಗೆ ಏನ್ ಫರಕ್ ಬೀಳೋದದ. ಎಲ್ಲಾ ಮಂದಿ ಬಂದು ಬಸ್ ಸ್ಟ್ಯಾಂಡ್ ನಾಗ ಕೂತ್ರೆ ಆಗದೇನದ, ಎಲ್ಲ ಬಸ್ಗಳು ಬಂದು ಬಸ್ ಸ್ಟ್ಯಾಂಡ್ಗೆ ಮುಳುಗಿದ್ರೆ ಏನಾಗದ, ಬಸ್ ಸ್ಟ್ಯಾಂಡಿಗೆ ಏನಾದ್ರು ಫರಕ್ ಬೀಳ್ತದೇನು? ಬಸ್ ಸ್ಟ್ಯಾಂಡ್ ಹೆಂಗಿದ್ದಂಗೆ ಇರ್ತದಿಲ್ಲ. ಏಸ್ ಮಂದಿ ಬಂದ್ರೇನು, ಏಸ್ ಮಂದಿ ಹೋದ್ರೇನು, ಏಸ್ ಬಸ್ಗಳು ಬಂದ್ರೇನು, ಏಸ್ ಬಸ್ಗಳು ಹೋದ್ರೇನು. ಬಸ್ ಸ್ಟ್ಯಾಂಡ್ ನಿತ್ಯ ರೂಪ ಆದ ಇಲ್ಲ, ರೈಲ್ವೆ ಸ್ಟೇಷನ್ ನಿತ್ಯ ರೂಪ ಆದ. ಅವೆಲ್ಲ ಕರ್ಮಗಳು ಭೋಗಗಳೇನದ ಅನಿತ್ಯ ರೂಪ. ಏನ್ ಕಲೀಲಕತ್ತೀರಿ ಈಗ? ಮೊದಲ ಮನಸ್ಸನ್ನ ತನ್ನ ಸ್ವಸ್ಥಾನಕ್ಕೆ ತಗೊಂಡ್ಬರ್ಬೇಕು. ವಿಷಯ ಭೋಗಗಳ ಕಡೆ ಹರಿಯುವಂತ ಮನಸ್ಸನ್ನ ಹಿಂದಕ್ಕೆ ಜಗ್ಗಿ ಏನ್ ಮಾಡ್ಬೇಕು? ತನ್ನ ಸ್ಥಾನ, ಇದು ಬೇಡ ಬಿಡು, ಇದು ಬೇಡ ಬಿಡು ಅಂತ ಜಗ್ಗಿದ ಮೇಲೆ ಅದು ಸುಮ್ಮಿರಂಗಿಲ್ಲ. ಅದಕ್ಕೆ ಮತ್ತೊಂದು ಕೆಲಸ ಕೊಟ್ರೆ ಸುಮ್ಮಿರ್ತದ. ಏನು ಕೆಲಸ ಕೊಡ್ಲಿಲ್ಲ ಅಂದ್ರೆ ಮತ್ತೇನಾರ ಫಾಲ್ತು ದಂಧೆ ಮಾಡ್ಲಿಕ್ಕೆ ಹೋಗ್ತದೆ. ಯಾ ದೇವ್ರ ಮುಂದೆ ಕೂತು ಕೈ ಜೋಡಿಸಿದ್ರೇನು, ನೀವು ಕೈಲಿಂದ 1 ಕೋಟಿ ಕೊಟ್ಟರಿ ದೇವ್ರಿಗೆ ಹಾಕ್ಲಕತ್ತಿದ್ರೆ ಆ ಕೈ ಹೇಳ್ತದ ಮನಸ್ಸು, ನೀ ಹಿಂಗೆ ಹಾಕ್ಕೊತಿರೋ ನಾ ಎಲ್ಲೆಲ್ಲ ಸ್ವಲ್ಪ ಅಡ್ಡಾಡಿ ಬರ್ತೀನಿ ಅಂತದ. ಶ್ರೀಶೈಲ ನಡ್ಕೊತ ಹೋಗ್ತೀವಿ, ನಡ್ಕೊತ ಹೋಗ, ಕಾಲು ನಡೀತಾ ಇರು ನೀನ್ ಹಂಗೆ ಅಂತೇಳಿ ಅದು ಕಾಲು ಶ್ರೀಶೈಲಕ್ಕೆ ನಡೀತಿರ್ತದ, ಮನಸ್ಸು ಎಲ್ಲೆಲ್ಲೋ ಅಡ್ಡಾಡ್ತದೆ. ಮನಸ್ಸು ಯಾವಾಗ ಸಾರ್ಥಕ ಆಗ್ತದೋ ಅದಕ್ಕೆ ವಿಚಾರ ಮಾಡ್ಲಿಕ್ಕೆ ಹತ್ತಿದಾಗೆ ಅಂತರ್ಮುಖಿ ಆಗದು. ನಾನು ಸದ್ರೂಪ ಬ್ರಹ್ಮ, ನಾನು ಚಿದ್ರೂಪ ಬ್ರಹ್ಮ, ನಾನು ಆನಂದ ರೂಪ ಬ್ರಹ್ಮ, ನಾನು ನಿತ್ಯ ರೂಪ ಬ್ರಹ್ಮ, ನಾನು ಪರಿಪೂರ್ಣ ರೂಪ ಬ್ರಹ್ಮ. ವಿಶ್ವದ ಎಲ್ಲಾ ವಸ್ತುಗಳಲ್ಲಿ, ಎಲ್ಲಾ ದೇಶದಲ್ಲಿ, ಎಲ್ಲಾ ಕಾಲದಲ್ಲಿ, ಎಲ್ಲಾ ಪ್ರಸಂಗದಲ್ಲಿ ನನ್ನ ಪ್ರೆಸೆನ್ಸ್ ಇದೆ. ನಾನೇ ಎಲ್ಲದಕ್ಕೂ ಆಧಾರವಾಗಿದ್ದೇನೆ. ಎಲ್ಲವೂ ನನ್ನನ್ನೇ ಆಧರಿಸಿದೆ. ಆತ್ಮವನ್ನೇ ಎಲ್ಲ ಆಧರಿಸದ. ಆತ್ಮದ ಆಧಾರದ ಮೇಲೆ ನಿಂತವ ಇಲ್ಲ ಎಲ್ಲ. ನೀವು ಆತ್ಮ ಸ್ವರೂಪರಾಗಿ ನೀವು ವಿಚಾರ ಮಾಡಿದಾಗ
ಎಲ್ಲವೂ ನಿಮ್ಮದು ಒಂದೇ ಶರೀರ ಅಲ್ಲ, ಎಲ್ಲಾ ಶರೀರಗಳು ನಿಮ್ಮ ಆತ್ಮವನ್ನೇ ಅವಲಂಬಿಸ. ನನ್ನ ಅಲ್ಲೇ ಎಲ್ಲನೂ ಅದ, ನಾನು ಎಲ್ಲದರೊಳಗೂ ಅದೀನಿ. ಈ ರೀತಿಯಾಗಿ ವಿಚಾರ ಮಾಡ್ಲಿಕ್ಕೆ ಯಾವಾಗ ತೊಡಗ್ತೀರಿ ಅದು ಅಂತರ್ಮುಖಿ ಆಗದು. ಇದ್ರೊಳಗೆ ನೀವು ಎಷ್ಟು ಅಂತರ್ಮುಖಿ ಹಾಕೋತೀರಿ ಅಷ್ಟು ನಿಮಗೆ ಆನಂದ ಆಗ್ತದೆ, ಅಷ್ಟು ನಿಮಗೆ ಆನಂದ ಆಗ್ತದೆ. ಬ್ರಹ್ಮಜ್ಞಾನದ ವಿಚಾರದಲ್ಲಿ ಮುಳುಗಿ ಎಷ್ಟು ನೀವು ವಿಚಾರ ಮಾಡ್ಕೊತಿರ್ತೀರಿ. ವಿಚಾರ ಮಾಡಿದ ಮೇಲೆ ವಿಚಾರ ಏನ್ ಪರ್ಮನೆಂಟ್ ಆಗಿ ಉಳಿತದ? ಒಂದು ಪೆನ್ನು ಕಾಪಿ ತಗೊಂಡು ಬರೀಬೇಕು. ಬರದ ಮೇಲೆ ನನಗಿಂತ ವಿಚಾರ ಬಂತು ನೋಡಪ್ಪ ಇವತ್ತ ಅಂತೇಳಿ ಸಂತೋಷ ಪಟ್ಟು, ನಿಮ್ಗೆ ಬಂದ ವಿಚಾರ ಅದು ಮನಸ್ಸಿಂದ ಬಂದದೋ ಏನು ಅರಿವಿಂದ ಬಂದದೋ, ಅದನ್ನೆಲ್ಲ ಬುದ್ಧಿದ ಬಂದದೋ ಅಹಂಕಾರದ ಬಂದದೋ ಯಾವನಿಗೆ ಗೊತ್ತು. ಅದಕ್ಕೆ ನನಗಾದ ಅನುಭವ ಏನ್ ಮಾಡ್ಬೇಕು? ಸಜ್ಜನರ ಮಧ್ಯೆ ಅದನ್ನು ವ್ಯಕ್ತಪಡಿಸ್ಬೇಕು. ನನಗೆ ಹಿಂಗ ಅನ್ಸದ್ ನೋಡು, ಅದು ಸರಿನಾ ತಾಪ. ಸುತ್ತಮುತ್ತ ಸಜ್ಜನರು ಮಹಾತ್ಮರು ಸಂತರು ಇರ್ತಾರಲ್ಲ, ಇದು ಸರಿ ತಪ್ಪು ಅಂತೇಳಿ ಅವರು ಹೊರಗಲ್ಲಿಗೆ ಹಚ್ಚಿ ಹೇಳ್ತಾರ. ನನಗಿಂತದೊಂದು ಅನುಭವ ಆಗ್ಯದ ಅಂದ್ರೆ ಆ ಅನುಭವ ಆಗಿದ್ದು ಅದು ನಮಗ ಅರಿವಿನ ಅನುಭವ, ಜ್ಞಾನದ ಅನುಭವ ಆಗ್ಬೇಕಾಗ್ಯಲ್ಲ. ಅಜ್ಞಾನದ ಅನುಭವ ತಗೊಂಡು ಏನ್ ಮಾಡೋದು? ಹೀಗಾಗಿ ಅದನ್ನ 4 ಮಂದಿಯಾಗ ಕುಂದಿರಿಸಿ ಅದನ್ನ ವ್ಯಕ್ತಪಡಿಸೋದಕ್ಕೆ ಸಜ್ಜನರ ಸಂಘ ಬೇಕು. ನನಗಾದ ಅನುಭವ ಎಲ್ಲರೂ ಒಂದೊಂದು ಅನುಮೋದಿಸ್ಬೇಕಲ್ಲ. ನನಗಾದ ಅನುಭವ ಎಲ್ಲರೂ ಅನುಭವಿಸಿದಾಗೆ ಅದು ಸತ್ಯಾನುಭವ ಆಗ್ತದೆ. ಎಲ್ಲರೂ ಯಾರು ಅನುಮೋದಿಸಲಾರದಂತ ಅನುಭವ ತಗೊಂಡು ಏನ್ ಮಾಡ್ಬೇಕಲ್ಲ. ಹೀಗಾಗಿ ಏನಾಗ್ತದಪ್ಪ ಅಂತಂದ್ರೆ, ಅಂತರ್ಮುಖಿ ಮಾಡೋದು ಗೊತ್ತಾಯ್ತಾ? ಸದ್ವಿಚಾರದಲ್ಲಿ ಮನಸ್ಸನ್ನ ತೊಡಗಿಸುವುದು ಇದೇ ಅಂತರ್ಮುಖಿ ಮಾಡೋದು, ಒಳಗೆ ಆಲೋಚನೆ ಮಾಡೋದು. ಇನ್ನ ಎಷ್ಟೊತ್ತು ಮಾಡ್ತೀರಪ್ಪ ಆಲೋಚನೆ? ನಾನು ಸದ್ರೂಪ ಬ್ರಹ್ಮ, ನಾ ಚಿದ್ರೂಪ ಬ್ರಹ್ಮ, ನಾ ಆನಂದ ರೂಪ ಬ್ರಹ್ಮ, ನಾ ನಿತ್ಯ ರೂಪ ಬ್ರಹ್ಮ, ನಾ ಪರಿಪೂರ್ಣ ರೂಪ ಬ್ರಹ್ಮ ಅಂತೇಳಿ ಎಷ್ಟೊತ್ತು ಮಾಡ್ತೀರಿ? ಲಿಂಗ ಹಿಡ್ಕೊಂಡು ಕೂತು ನೀರ್ ಹಾಕೋದ್ ಕೂತ್ರು ಎಂದೆಂದು ಉದ್ಧಾರ ಆಗಲ್ಲ. ತಿಳ್ಕೊಂಡ್ಬಿಡ್ರಿ ನೀವು. ಒಳಗೆ ಆಲೋಚನೆ ಅರಿವಿರ್ಲಾರ್ದೆ ನೀವು ಎಷ್ಟು ದೇವ್ರ ಪೂಜೆ ಮಾಡಿದ್ರೇನು, ನೀವು ಏನ್ ಸತ್ಸಂಗ ಮಾಡಿದ್ರೂ ಉಪಯೋಗ ಇಲ್ಲ. ಲಿಂಗಕ್ಕೆ ನೀರ್ ಹಾಕೋವನಿಗೆ ಇಲ್ಲಿ ಕೂತು ಆಲೋಚನೆ ಮಾಡ್ಲಾರ್ದೆ ಸತ್ಸಂಗ ಮಾಡೋವನಿಗಿಂತ ಅಲ್ಲಿ ಕೆಳಗೆ ಎಮ್ಮಿ ತೊಳೆಯಿಲ್ಲ ಚಲೋ. ಕೆಳಗೆ ಎಮ್ಮಿ ತೊಳಿತಿರ್ತಾನಲ್ಲ, ಅಟ್ಲೀಸ್ಟ್ ಅದು ಎಮ್ಮೆರೆ ಸ್ವಚ್ಛ ಆಗ್ತಿರ್ತದ. ಇಲ್ಲಿ ಏನೂ ಸ್ವಚ್ಛ ಆಗಲ್ಲ. ವಿಚಾರ ಮಾಡ್ಲಾರ್ದೆ ಏನೇನು ಸ್ವಚ್ಛ ಆಗಲ್ಲ. ಮನಸ್ಸು ಸ್ವಚ್ಛ ಆಗಂಗೆ ಇಲ್ಲ. ಸತ್ಸಂಗದಾಗ ನೀವು ಕುಂತೀರಿ, ಒಳಗೆ ಮನಗಟ್ಟಲೆ ನಿಮ್ಮ ದುರ್ಬುದ್ಧಿ ದುರಹಂಕಾರಗಳು ಇಟ್ಕೊಂಡು ಇಲ್ಲಿ ಕುಂತ್ರೆ ಏನು ಉಪಯೋಗ ಆಗ್ತದೆ? ಇದಕ್ಕಿಂತ ಬೆಸ್ಟ್ ಕೆಲಸ ನೀವು ಒಳಗಿಂದ ಮನಸ್ಸು ಫ್ರೀ ಮಾಡ್ಕೊಂಡು ಈ ಸತ್ಸಂಗದಾಗ ಭಾಗವಹಿಸಕ್ಕೆ ನಿಮ್ಗೆ ಆಲಿಲ್ಲ ಅಂತಂದ್ರೆ ಕೆರೆಗೆ ಹೋಗಿ ಎಮ್ಮೆ ತೊಳೆಯಿರಿ. ಎಷ್ಟು ಎಮ್ಮೆರೆ ಸ್ವಚ್ಛ ಆತಾವ. ಇಲ್ಲಿ ಕೂತು ನೀವು ಏನೇನು ಕಲಿಯಂಗಿಲ್ಲ, ಏನೇನು ಮಾಡಕ್ಕಾಗಂಗಿಲ್ಲ. ಇಲ್ಲಿ ಪ್ರಾಮಾಣಿಕವಾಗಿ ಹೆಜ್ಜೆ ಹಾಕಬೇಕು. ಬಹಳ ಮುಖ್ಯ ಅದ ಇದು. ಬೇರೆ ಏನಾರೇ ಮಾಡಿದ್ರೆ ಏನಾರೇ ಕೆಲಸರೇ ಆಗ್ತಾವ. ಇಲ್ಲಿ ನೀವು ಏನು ಶುದ್ಧ ಆಲಕ್ಕೆ ತಯಾರಿಲ್ಲ. ಶುದ್ಧ ಆಗದಂದ್ರೆ ಶುದ್ಧ ಬ್ರಹ್ಮನ ಸಂಗತ ಒಂದಾಗಬೇಕಷ್ಟೇ. ನಿಮ್ಗೇನು ರೊಕ್ಕ ಬೇಕಾಗಿಲ್ಲ, ರೂಪಾಯಿ ಬೇಕಾಗಿಲ್ಲ. ಸುಮ್ಮ 4 ಮಾತು ಏನ್ ಹೇಳಿರ್ತಾರ, ಏನ್ ಅದ್ರಂಗ ನೀವು ಹೆಜ್ಜೆ ಹಾಕ್ಬೇಕು ಹೋಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ವಿಚಾರ ಮಾಡ್ತೀರಾ? ಅಂತರ್ಮುಖಿ ಆಗೋದು ಹೆಂಗತ್ ಗೊತ್ತಾಯ್ತಾ? ಇಲ್ಲ. ಮನಸ್ಸನ್ನ ನಿಗ್ರಹ ಮಾಡಕ್ಕ ಹೆಂಗ? ಮನಸ್ಸು ನಿಗ್ರಹ ಮಾಡ್ರಿ. ಮನಸ್ಸು ಯೋಗ ಪದ್ಧತಿ ಒಳಗೆ ಬರೀ ಮನಸ್ಸು ನಿಗ್ರಹ ಮಾಡೋದು ಹೇಳ್ತಾರ. ಮನಸ್ಸು ನಿಗ್ರಹ ಮಾಡಿದ್ರೆ ಏನಾಗ್ತದ? ಅದು ಮನಸ್ಸು ಇನ್ನೂ ಒಂದ್ ಕಡೆ ಹರಿತದ. ಅದು ಮನಸ್ಸಿಗೆ ಬೇರೆ ಕೆಲಸ ಕೊಡ್ಬೇಕು. ಅದು ಜ್ಞಾನದಾಗ ಸಾಧ್ಯ ಅದ. ಮನಸ್ಸಿಗೆ ಬೇರೆ ಕೆಲಸನೇ ಕೊಡ್ಲಾರ್ದೆ ಬರೇ ನಿಗ್ರಹ ಮಾಡಿಕೆ ಅದಕ್ಕೆ ಕಟ್ಟಿಸ್ತೀನಿ ಅಂದ್ರೆ ಹೆಂಗಾಗ್ತದ? ಮುಳುಗಿಸ್ಬಿಡ್ತದ ನಮ್ಮನ್ನದು. ಸಮಾಧಿ ಅಂದ್ರೆ ಅದೇ ಮುಳುಗಿಸ್ಬಿಡೋದು. ಊರು ಮುಳುಗಿಸಿದಾಗ ನಮ್ಮನ್ನು ಮುಳುಗಿಸ್ಬಿಡ್ತದದು. ಸಮಾಧಿ ತಗೊಂಡು ಏನ್ ಬೆಂಕಿ ಹಚ್ಚಿದ್ರೆ ಬೇಕಾಗಿಲ್ಲ ಅದು. ಅದಕ್ಕೆ ಚಲೋ ಕೆಲಸ ಕೊಟ್ಟು ವಿಚಾರ ಮಾಡ್ಲಿಕ್ಕೆ ಹಚ್ಚಿ ಆನಂದಕ್ಕೆ ಕರ್ಕೊಂಡು ಹೋಗ್ಬೇಕು. ಅದೇನೋ ಕುಂತು ಮಂತ್ರ ನೆಟ್ಟಗೆ ಕುಂದ್ರಿ, ಗೋಣ ನೆಟ್ಟಗಿಡ್ರಿ, ತಲೆ ನೆಟ್ಟಗಿಡ್ರಿ, ಬೆನ್ನು ನೆಟ್ಟಗಿಡ್ರಿ, ಕುಂಡೆ ನೆಟ್ಟಗಿಡ್ರಿ,
ಗುಂಡೆಯಿಂದ ಮಂಡೆಗೆ ಏರ್ತದತ್ತ ಏನೋ ಹೇಳ್ತಾರೆ, ಏನೋ ಜಾಗ್ರ ಆಗ್ತದಂತ. ಏನು ಜಾಗ್ರ ಆಗಲ್ಲ, ಅದಾದವನಿಗೆ ಏನಾಗ್ಯದ ಅವನಿಗೆ ಗೊತ್ತು. ಅದೆಲ್ಲ ಒಂದು ಜಾದು ಅಷ್ಟೇ. ಇಲ್ಲಿ ಏನದ, ಇದು ವಿಚಾರ ಮಾಡಿ ಆನಂದ ಹೊಂದದು. ಇಲ್ಲಿ ಏನು ಜಾದು ಇಲ್ಲ. ಕೂತು ವಿಚಾರ ಮಾಡೋದ್ರಿಂದ ಏನಾಗ್ತದ, ಆನಂದ ಆಗ್ತದ. ಸುಮ್ ಕೂತು ಯಾರೋ ಹೇಳೋ ಮಾತು ಕೇಳಿದ್ರೆ ನಿಮಗೆ ಇಷ್ಟು ಆನಂದ ಆಗ್ತದ. ನಿಮ್ಮ ಅರಿವು ನಿಮ್ಮ ಇಂದ್ರಿಯಗಳಿಗೆ ಪ್ರವಚನ ಮಾಡ್ತಂದ್ರೆ ಎಂತ ಆನಂದ ಆಗ್ಲಕ್ಕಿಲ್ರಿ. ಬಸವಣ್ಣವ್ರ ದೇಹವೇ ದೇವಾಲಯ ಮಾಡ್ಕೋಬೇಕಂತ ಹೇಳ್ಯಾರ. ಅವ್ರ ಕಾಯಕವೇ ಕೈಲಾಸ ಅಂದೇ ಇಲ್ಲ. ಅವ್ರು ಯಾವ ವಚನದಾಗ ಹೇಳಿಲ್ಲ. ಅವ್ರ ಕಾಯವೇ ಕೈಲಾಸ ಅಂದಾರ. ಕಾಯವೇ ಕೈಲಾಸ ಅಂದ್ರ ಕೈಲಾಸ ನಿಮ್ಮ 15 ಇಂದ್ರಿಯಗಳಿಗೆ ನಿಮ್ಮ ಅರಿವು ಪ್ರವಚನ ಹೇಳ್ತಂತಂದ್ರೆ ಅದೇ ನಿಮ್ಮದು ಕಾಯನೇ ಕೈಲಾಸ, ದೇಹವೇ ದೇಗುಲ. ಈ ಸಾಧನೆ ಹೇಳ್ಯಾರವ್ರು, ಅಧ್ಯಾತ್ಮ ಸಾಧನೆ ಹೇಳ್ಯಾರವ್ರು. ಕಾಯಕದ ಸುದ್ದಿ ಒಂದು ಶಬ್ದ ಒಂದು ಕಡೆ ಎಲ್ಲಿ ಇಲ್ಲ. ಕಾಯಕ ಅನ್ನೋ ಶಬ್ದ ಅವ್ರ ವಚನದಾಗ ಕಾಯಕದ ಕೈಲಾಸ ಅನ್ನೋದು ಹೇಳೇ ಇಲ್ಲ. ಕಾಯವೇ ಕೈಲಾಸ. ಅದಕ್ಕೆ ನೀವು ಕಾಯವೇ ಕೈಲಾಸ ಆಗ್ಬೇಕಾದ್ರೆ ಮನಸ್ಸನ್ನ ನಿಗ್ರಹ ಮಾಡೋದು 1ನೇ ಸ್ಟೆಪ್. 2ನೇದ್ದೇನದ, ಅದಕ್ಕೆ ವಿಚಾರದಲ್ಲಿ ತೊಡಗಿಸುವುದು 2ನೇ ಸ್ಟೆಪ್. ಎಂತ ವಿಚಾರದಲ್ಲಿ ಅಂದ್ರೆ ಸದ್ವಿಚಾರದಲ್ಲಿ, ಸಂಸಾರ ವಿಚಾರದಲ್ಲಿ ಅಲ್ಲ, ಸದ್ವಿಚಾರದಲ್ಲಿ ಅದನ್ನು ತೊಡಗಿಸಬೇಕು. ಸದ್ವಿಚಾರ ಅಂದ್ರೇನು? ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ನಾನೇ ಇದ್ದೇನೆ. ಶಿವೋಹಂ 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 ಸಚ್ಚಿದಾನಂದ ರೂಪ ಶಿವಾಹಂ ಶಿವೋಹಂ ಶಿವೋಹಂ. ಇದೇ ಸದ್ವಿಚಾರ. ಮತ್ತಿನ್ನೇನ ಮೊದಲದ ಅಂತರ್ಮುಖಿ ಆಗೋದಕ್ಕ ನಾವು ಹೇಳೋ ಪಾಠ ಸರಿ ಅನ್ನುತ್ತಾ ಮತ್ತೆ ಯಾರಿಗಾರ ಏನಾರ ಪದ್ಧತಿಗಳು ಅದಾವ ಮತ್ತೆ ಅಂತರ್ಮುಖಿ ಆಗಲ್ಬೇಕು. ಏನಾರು ಇದ್ರೆ ಹೇಳ್ರಿ, ಇದಕ್ಕಿಂತ ಚಲೋ ಏನಾರು ಇತ್ತಂದ್ರೆ ನಮಗ ಅದ್ರಾಗ ಬರ್ತೀವಿ ನಾವೀಗ. ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಬೇರೆ ಮಾರ್ಗ ಇಲ್ಲ. ಇದೇ ಮಾರ್ಗದಾಗೆ ಬರ್ಬೇಕು ಎಷ್ಟೊತ್ತಾದ್ರೂ. ಅದಕ್ಕೆ ವಿಷಯಗಳಲ್ಲಿ ಆನಂದ ಇರುವುದಿಲ್ಲ. ಅಂತರ್ಮುಖಿ ಆಗಬೇಕು ಅಂದ್ರೆ ಸದ್ವಿಚಾರದಲ್ಲಿ ಮುಳುಗಬೇಕು. ವಿಷಯದಲ್ಲಿ ಸಿಗುವ ಸುಖ ಪ್ರತಿಬಿಂಬದ ಆನಂದ. ನಿಮ್ಮ ಅಂತರ್ಮುಖಿಯಾಗಿ ಸದ್ವಿಚಾರದಲ್ಲಿ ತೊಡಗುವುದು ಏನದಂದ್ರೆ ಬಿಂಬದ ಆನಂದ. ಬಿಂಬ ಪ್ರತಿಬಿಂಬ. ಬಿಂಬ ಸೂರ್ಯ ಇದ್ದಂಗೆ, ಅಲ್ಲಿ ಶಾಖ ಅದ, ಬೆಳಕು ಅದ. ಪ್ರತಿಬಿಂಬದಾಗ ಏನಿರ್ತದ? ಬಿಂಬ ಅಂದ್ರೆ ಬೆಂಕಿ ಇದ್ದಂಗ. ಪ್ರತಿಬಿಂಬದಾಗ ಏನಿರ್ತದ? ಬೆಂಕಿದೊಂದು ಪ್ರತಿಬಿಂಬ. ಗೋಡೆ ಮೇಲೆ ತೆಗೆದು ಚಿತ್ರ ಇದ್ದಂಗ. ಹೊರಗಿಂದು ಸಂಸಾರದ ಲೆಕ್ಕ ಏನವಲ್ಲ ಇದೆಲ್ಲ ಮಾಡ್ಲಕತ್ತೀವಲ್ಲ, ಇದು ಚಿತ್ರಗಳು. ಇವು ಗೋಡೆ ಮೇಲಿನ ಚಿತ್ರ ಇದ್ದಂಗೆ. ಗೋಡೆ ಮೇಲಿನ ಚಿತ್ರದಾಗ ಒಂದು ಸಣ್ಣ ದೀಪ ತೆಗೆದಿರಿ, ಹೊತ್ತು ಮುಳುಗಿದ ಮೇಲೆ ಆ ದೀಪದಾಗ ಬೆಳಕು ಬರ್ತದೇನ್ರಿ? ಗೋಡೆ ಮೇಲೆ ಚಂದ ಒಂದು ಒಲಿ ಚಿತ್ರ ತೆಗೆದಿರಿ, ನಿಮ್ ಒಲಿ ಹೆಂಗ್ ಬೇಕು ಹೆಂಗೆ ಅದ. ಅಲ್ಲಿ ಚಿತ್ರ ಬಹಳ ಚಂದ ಚಿತ್ರ ತೆಗೆದಿರಿ, ಅದ್ರ ಮೇಲೆ ಅಡಿಗೆ ಮಾಡ್ಕೊಳಕ್ ಬರ್ತದ? ಬಹಿರ್ಮುಖಿಯಾಗಿ ಏನ್ ಇರ್ತಾನಲ್ಲ ಅವನಿಗೆ ಆನಂದ ಇಲ್ಲ. ಗೋಡೆ ಮೇಲೆ ಚಿತ್ರ ಇದ್ದಂಗ, ಕ್ಯಾಲೆಂಡರ್ನೊಳಗಿಂದು ಹುಡುಗಿ ಇದ್ದಂಗ, ಅಪ್ಪಲಿಲ್ಲ ಮುದ್ದಲಿಲ್ಲ. ಅದೇನು ಬರಲ್ಲ ಒಂದ್ ಕಡೆ ಬಸವಣ್ಣ ವಚನ. ಅಕ್ಕಿ ಸುಖ ಪಡ್ಲಿಕ್ಕೆ ಬರಲಿಲ್ಲ. ಕ್ಯಾಲೆಂಡರ್ನೊಳಗಿಂದು ಹುಡುಗಿ ಚಿತ್ರ ತಗೊಂಡು ಏನ್ ಮಾಡ್ತೀರಿ? ಈ ಹೊರ ಜಗತ್ತಿನ ವಿಷಯ ಇರೋದು ಹಿಂಗೆ ಅದ. ನೀವು ಸದ್ವಿಚಾರದಾಗ ತೊಡಗಿ ಅಂತರ್ಮುಖಿ ಆಗಿದ್ದು ನೀವೇನ್ ಸಾಧನೆ ಮಾಡ್ತಿರಲ್ಲ, ಇದು ನಿಜವಾದ ಆನಂದ. ಇದು ನೀವು ವಿಚಾರದಾಗ ಮುಳುಗಬೇಕು. ವಿಚಾರದಾಗ ಮುಳುಗಬೇಕು. ಯಾವಾಗಲೇ ಹೆಂಡ್ರ ಮಕ್ಕಳು ಕರೆದ್ರಂದ್ರ ಒಂದಿಟ್ಟು ಹೋಗ್ಬೇಕು. ಏನಂತಾರ ಅದಕ್ಕೆ ಕೆಲಸ ಮಾಡ್ಬೇಕು. ಮತ್ತೆ ಒಳ್ಳೆ ಬಂದು ನಿಮ್ಮ ವಿಚಾರದಾಗ ನೀವು ಮುಳುಗ್ಬೇಕು. ವಿಚಾರದಾಗ ಮುಳುಗ್ಬೇಕಂದ್ರೆ ಹೆಂಗ? ಬೇಕಾದಷ್ಟು 1000 ಪಾಠಗಳು ಹೇಳಿವಿ ಇದಕ್ಕೆ ಸಂಬಂಧಪಟ್ಟಂತೆ. ಯೂಟ್ಯೂಬ್ ಒಳಗಿನ ಪಾಠ ತಕ್ಕೊಂಡು ಕೂತ್ಕೊಂಡಿರ್ರಿ, ಶ್ರವಣ ಮಾಡ್ರಿ. ಶ್ರವಣ ಮಾಡ್ತಾ ಮಾಡ್ತಾ ಸ್ಫೂರ್ತಿಗಾಗಿ ಶ್ರವಣ ಮಾಡ್ತಾ ಪೂರ ಒಂದು ಪಾಠ ಮುಗಿನ ಇನ್ನೊಂದು ಪಾಠ, ಇನ್ನೊಂದು ಪಾಠ ಮುಗಿನ ಇನ್ನೊಂದು ಪಾಠ. ಅದೇನದ ಜೀವಭಾವ ಅಷ್ಟೇ. ಅದು ಅದರಿಂದ ನಿಮ್ಗ ಟಚ್ ಆಗ್ಬೇಕು. ಒಳಗ ಪೂರ್ತಿ ಟಚ್ ಆಗಿ ನಿಮ್ಮ ಒಳಗೆ ಹತ್ತಬೇಕದು. ವಿಚಾರಕ್ಕೆ ಹಚ್ಚಬೇಕು. ನಮ್ಮ ಸತ್ಸಂಗ ನಿಮಗೆ ವಿಚಾರ ಮಾಡ್ಲಿಕ್ಕೆ ಹಚ್ಚೋದ್ರ ಸಲುವಾಗಿ ಸತ್ಸಂಗ. ಇದು ನಿಮಗೆ ಕೇಳೋದ್ರ ಸಲುವಾಗಿ ಅಲ್ಲ. ಕೂತಿ ಕೇಳಿ ಅದ್ರ ಮ್ಯಾಲಿಂದ ವಿಷಯ ತಗೊಂಡು ಬರೆದು ಎಲ್ಲರಿಗೆ ಹೇಳಿ ನೋಡಿ ಪಂಡಿತರಾಗಲ್ಲ. ನೀವು ಒಳಗೆ ವಿಚಾರ ಮಾಡ್ಲಕ್ಕ ಹಚ್ಕೋರಿ ಒಂದ್ ಸ್ವಲ್ಪ ಅಂತ. ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ಲಕತ್ತೀವಿ ನಾವು ನಿಮಗೆ.
ನಮ್ ಪಾಠ ಕೇಳಿ, ನಮ್ ಪಾಠ ಹೆಂಗ್ ಹೇಳಿವಿ ಹಂಗೆ ಒಂದಿಷ್ಟು ಬರೀರಿ, ಬರೆದು ಏನ್ ಮಾಡ್ರಿ ಎಲ್ಲರಿಗೆ ಹೇಳ್ರಿ. ಇದೇನು ಪಾಂಡಿತ್ಯ ಪ್ರದರ್ಶನ. ಇದು ಮಾಡುವಾಗ ನಿಮ್ಗೆ ಒಳಗೆ ವಿಚಾರಕ್ಕೆ ಹತ್ತಬೇಕದು, ವಿಚಾರ ಮಾಡ್ಲಿಕ್ಕೆ ಅಂತರ್ಮುಖಿ ಆಗ್ಬೇಕು ನಿಮ್ಮ ಮನಸ್ಸು. ಅಲ್ಲಿ ನನ್ನ ಲಾಭ ಇದೆ. ನಿಮ್ಮ ಮನಸ್ಸು ಏನು ಅಲ್ಲಿ ಈ ವಿಚಾರದೊಳಗೆ ಒಂಚೂರು ಅಂತರ್ಮುಖಿಯಾಗಿ ಒಂಚೂರು ಸುಖ ಅನುಭವಿಸಿ ಒಂಚೂರು ಸತ್ಯದ ಅನುಭವ ಮಾಡ್ಕೊತದಲ್ಲ, ಆ ಲಾಭವೇ ನಮ್ಮ ಆತ್ಮಲಾಭ. ಆ ಕಡೆ ಕೇಳಿ ಈ ಕಡೆ ಬರದು ಯಾವನಿಗೆ ಹೇಳಿದ್ರೆ ಅಂದ್ರೆ ಅಲ್ಲದು, ಅದು ಬೇಕಾಗಿಲ್ಲ ನನಗೆ. ಅಂತ ಪಾಠ ಹೇಳೋರು ಬೇಕಾಗಿಲ್ಲ. ಶಾಸ್ತ್ರಿಗಳಾಗ್ತೀರಿ ಅಂತ ಮಾಡಿದ್ರಿ ಅಂದ್ರೆ. ಊರು ತುಂಬಾ ಶಾಸ್ತ್ರಿಗಳು ಬೇಕಾದಷ್ಟು ಮಂದಿ ಅದರ. ಅನುಭಾವಿಗಳು ಬೇಕಾಗ್ಯದ ನಮಗೆ. ಸತ್ಯಾನುಭಾವಿಗಳು, ಋಷಿಗಳು, ಮಹರ್ಷಿಗಳು, ಮುನಿಗಳು ಅದು ಮಾಡ್ಬೇಕಾಗ್ಯದ ನಾನು. ಸತ್ಯತನ, ಕೊಟ್ಟಿತನ ಮತ್ತಿನ್ನೇನದವ ಅಂತ ಎಲ್ಲ ಓಸು ಏನದವ ಘೋರ ಶಿಕ್ಷೆಗೆ ಗುರಿ ಆಗ್ತೀರಿ. ಇದ್ರೊಳಗ ನೀವು ಈಶ್ವರ ಕೈಕೊಂಡು ಕೂತಾನ ಒಡಗಿ ತಗೊಂಡು. ನಾವು ತುಂಬಿದ್ರು ನಾವ ಬಿಡಂಗಿಲ್ಲ. ನಿಮ್ಮ ಸತ್ಯಕ್ಕ ಸಮೀಪಕ್ಕೆ ಕರ್ಕೊಂಡು ಹೋಗ್ಯಾನ. ಈಗ ಸತ್ಯದ ವಿಷಯದಲ್ಲಿ ಇದ್ದು ಸತ್ಯದಾಗ ಮುಣಿಗಿ ಸತ್ಯ ಸ್ವರೂಪ ಆಗ್ಬೇಕಾಗ್ಯದ ನೀವು. ಅಂತ ಒಂದು ಚಾನ್ಸ್ ಬಂದದ, ಅವಕಾಶ ಅದ. ಇಲ್ಲಿ ತನಕ ಅಂತರ್ಮುಖಿ ಆಗೋದ್ರ ಬಗ್ಗೆ ಎಲ್ಲರ ಯಾರ ಹೇಳೋಣ ನಿಮ್ಗ ಹೆಂಗ ಆಗತ್ತ? ಏನ್ ಲಿಂಗ ಹಿಡ್ಕೊಂಡು ಕೂತ್ರ ಅಂತರ್ಮುಖಿ ಆಗ್ತೀರ? ನೀವು ಗುಡಿಯಾಗ ಓದ್ ಕೂತ್ರ ಅಂತರ್ಮುಖಿ ಆಗ್ತೀರ? ಏನು ನಡ್ಕೋತ ಯಾವ್ದಾರ ದೇವರ ದಿನ ತಿರುಗಿದ್ರ ಅಂತರ್ಮುಖಿ ಆಗ್ತೀರ? ಪಕ್ಕ ಖರ್ಚಾಗ್ತದ, ಮೈಯಂದು ಶಕ್ತಿ ಸೊಕ್ಕು ಎಲ್ಲ ಖರ್ಚಾಗ್ತದ, ಏನ್ ಅಂತರ್ಮುಖಿ ಆಗಲ್ಲ. ಸೂಕ್ಷ್ಮ ಶರೀರದ ಜಗತ್ತು ಬಹಳ ದೊಡ್ಡದದು. ಎಲ್ಲ ಜಗತ್ತನ್ನ ಬಿಟ್ಟು ಬಂದು ಕುಂದಿರ್ಬೇಕದ ನಿಮ್ಮಲ್ಲಿ. ಕುಂತು ಸದ್ವಿಚಾರದಾಗ ತೊಡಗಿದ್ರೆ ಅದು ಅಂತರ್ಮುಖಿ ಆಗೋದು. ಅಂತರ್ಮುಖಿ ಆಗೋದ್ರಾಗ ಹೆಂಗದ? ಪ್ರಿಯ, ಮೋದ, ಪ್ರಮೋದ. ಪ್ರಿಯ, ಮೋದ, ಪ್ರಮೋದ. ಈಗ ಒಂದೇನೋ ನಿಮಗೆ ಬೇಕಾಗ್ಯದ, ಏನೋ ಬೇಕಾಗ್ಯದ. ಒಂದು ಹುಡುಗ ಒಂದು ಹುಡುಗಿ ಬೇಕಾಗ್ಯದ, ಒಂದು ಹುಡುಗಿ ಒಂದು ಹುಡುಗ ಬೇಕಾಗ್ಯದ. ಇದೇ ಆದ್ರೆ ಬಹಳ ಚಂದ ತಿಳಿತು. ಬೇರೆ ಏನಾದ್ರು ಹೇಳೋದ್ರಕ್ಕಿಂತ ಇದು ಬೆಸ್ಟ್. ಆದ್ರೆ ಹುಡುಗಿ ಹೆಂಗಿರ್ಬೇಕು ಅಂತ ಅವ ಒಂದು ಡಿಸೈನ್ ಇಟ್ಕೊಂಡ ಆಕೆ ಬಗ್ಗೆ. ಇಷ್ಟು ಓದಿರ್ಬೇಕು, ಈ ತರ ಚಂದ ಇರ್ಬೇಕು, ಇಂಥ ಮಂಚಂದವ್ರು ಇರ್ಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು. ಹುಡುಗನ ಬಗ್ಗೆನೂ ಆಕೆ ಹಂಗೆ ಇಟ್ಕೊಂಡು ಯಾವುದೇ ಕನ್ಯೆ ವರ ಮನಿಗೆ ಯಾರ ಮನಿಗಾರ ಯಾರೇ ಒಳಗ್ ಕೂಡ ಮದುವೆ ಆಗ ಹುಡುಗರಿದ್ದು ಅಂತಂದ್ರ ಏನ್ ಮಾಡ್ಬೇಕ್ರಿ? ಎಷ್ಟ್ ದಿನ ಆಯ್ತು ಹುಡುಗ ಸೆಟ್ ಆಗಲ್ಲ ಏನ, ಹುಡುಗಿ ಸೆಟ್ ಆಗಲ್ಲ ಏನ್ ಮಾಡ್ಬೇಕು ಅಂತ. ಸೆಟ್ ಯಾಕ? ಸೈಜ್ಗಳು ಬಹಳ ಆಗಿಬಿಡ್ತಾವ. ಸೈಜ್ ಜಾಸ್ತಿ ಆದಂಗೆ ಚಾನ್ಸ್ ಕಡಿಮೆ ಆಗಿಬಿಡ್ತಾವ. ಏನಾಯ್ತಪ್ಪ ಅಂದ್ರೆ, ಎಂದೋ ಒಂದು ದಿವಸ ಬಂದ ಯಾರೋ ಒಬ್ಬ ಆಪ್ತ ಪುರುಷ. ಏನಪ್ಪ ನೀ ಮದುವೆ ಮಾಡ್ಕೋತೀರ ಎಂಟಕ್ಕಿನ್ನ? ನಮ್ ಹುಡುಗಿ ಹಿಂಗಿರ್ಬೇಕು ನೋಡ್ರಿ ಅಂಕಲ್. ಇಲ್ಲ ನಮ್ ಹುಡುಗ ಹಿಂಗಿರ್ಬೇಕು ನೋಡ್ರಿ ಅಂಕಲ್ ಅಂತ ಹೇಳ್ಬಿಡ್ತು. ಹೇಳಿದ ಕೂಡಲೇನೆ ನೀ ಹೇಳಿದಂತ ಹುಡುಗಿನೇ, ನೀ ಹೇಳಿದಂತ ಹುಡುಗಿನೇ ಆಯ್ತು. ಎಲ್ಲಿದ ಚಿಂತಲ್ಲ. ಆದ್ರೆ ಈ ತರ ನನ್ನ ಲೆಕ್ಕದ ಪ್ರಕಾರ ಒಂದು ಹುಡುಗಿನೋ ಹುಡುಗನೋ ಏನೋ ಆದ, ಅಥವಾ ನಮಗೆ ಚಾನೆ ಬೇಕಾಗ್ಯದ ಅಂದ್ರೆ ಚಾದ ಅಂಗಡಿ ಎಲ್ಲಿ ಅದ ಗೊತ್ತಿಲ್ಲ, ಬೇರೆ ಊರಿಗೆ ಹೋಗಿವಿ, ಅಲ್ಲಿ ಒಂದು ಚಾದ ಅಂಗಡಿ ಆದ ಅಂತೇಳಿ ಇಷ್ಟು ಗೊತ್ತಾಯ್ತಲ್ಲ, ಅವಾಗ ಆನಂದ ಆಗ್ತದ ಇಲ್ಲ? ಆದ ಅಂತ ಗೊತ್ತಾದ್ರೆ ಈ ಜಗತ್ತಿನೊಳಗೆ ನನಗೆ ಬೇಕಾಗಿದ್ದು ಒಂದು ಆದ ಅಂತ ಗೊತ್ತಾದ್ರೆ ಆನಂದ ಆಗ್ತದ ಇಲ್ಲ? ಆನಂದ ಆಗ್ತದಿಲ್ರಿ? ನಮಗ್ ಬೇಕಾಗಿದ್ದು ಜಗತ್ತಿನಾಗ ಎಲ್ಲೋ ಒಂದು ಮೂಲೆಯಾಗ ಆದ ಅಂದ್ರೆ ಆನಂದ. ಈ ಆನಂದಕ್ಕೆ ಏನಂತಾರಂದ್ರೆ ನೀವು ನೋಡೇ ಇಲ್ಲದು.
ನೀವು ನೋಡೇ ಇಲ್ಲ, ಅಲ್ಲಿ ಹೋಗೇ ಇಲ್ಲ, ಏನೇನು ಇಲ್ಲ, ಅದ್ರ ಸಂಗತಿ ನಿಮ್ದು ಏನು ಸಂಪರ್ಕ ಗೊತ್ತಿಲ್ಲ. ಆ ಹೆಣ್ಣು ನಿಮಗ್ ಕೊಡ್ತಾರತ್ತು ಗ್ಯಾರಂಟಿ ಇಲ್ಲ, ಆ ಗಂಡು ನಿಮಗೆ ಮಾಡ್ಕೋತಾರತ್ತು ಗ್ಯಾರಂಟಿ ಇಲ್ಲ. ಆ ಚಾದ ಅಂಗಡಿ ಅಲ್ಲಿ ಅದ ಅಂದ್ರೆ ಅಲ್ಲಿ ಆದ್ರೆ ಚಾದ ಅಂಗಡಿ ಚಾಲು ಆದಾಗ ಗೊತ್ತಿಲ್ಲ, ಬಂದ್ ಆದಾಗ ಗೊತ್ತಿಲ್ಲ, ಚಾಲು ಇದ್ರು ಅಲ್ಲಿ ಚಾ ಆಗೋ ಖಾಲಿ ಆಗ್ಯದ ಏನು ಗೊತ್ತಿಲ್ಲ. ಒಟ್ಟು ಕಂತಲ್ಲಿ ಅದ ಅಂತಂದ್ರೆ ಸಾಕು. ನಿಮ್ಗೆ ಒಳಗೆ ಏನಾಗ್ತದಂದ್ರೆ ಇಲ್ಲಿ ಏನು ಮೆಕ್ಯಾನಿಸಮ್ ವರ್ಕ್ ಮಾಡ್ಲಿಕ್ಕತ್ತದಂದ್ರ ನಿಮ್ಮ ಮನಸ್ಸು ಬಹಿರ್ಮುಖಿಯಾಗಿ ಹೊರ ಜಗತ್ತಿನೊಳಗೆ ತಿರುಗಾಡ್ತಾ ಇದೆ, ದುಃಖಿಯಾಗಿ. ಬಂದ್ ಮಾಡ್ರಿ. ಹೊರ ಜಗತ್ತಿನೊಳಗ ಇಲ್ಲಿ ಏನ್ ಹೇಳಕತ್ತದಂತಂದ್ರ ಹೊರಗ ನಿಮಗೆ ಏನ್ ಬೇಕಾದ ವಸ್ತುವನ್ನ ಹುಡುಕಾಟದಾಗ ತೊಡಗ್ಯದ, ಅದು ಬಹಿರ್ಮುಖಿ. ಯಾವಾಗ ಏನಾಯ್ತು, ನಿಮ್ಮ ಮನಸ್ಸು ಒಂದು ನಮಗೆ ಬೇಕಾದ ವಸ್ತು ಆದ ಅಂದ ಕೂಡಲೇ ನಿಮಗೆ ಏನಾಗ್ಬಿಡ್ತದ, ಒಂದು ಕ್ಷಣ ಕಣ್ಣು ಮುಚ್ಚಿ ನಿಮ್ಮ ಮನಸ್ಸು ಅಂತರ್ಮುಖಿ ಆಗ್ಬಿಡ್ತದ. ಅಂತರ್ಮುಖಿ ಆಗಿದ್ದಕ್ಕ ನಿಮ್ಮ ಅಂತರ್ಮುಖಿಯಾದ ವೃತ್ತಿಯಲ್ಲಿನ ಸುಖನೇ ನಿಮಗ ಏನಾಗ್ಯದ, ಅಂತರ್ಮುಖಿಯಾದ ವೃತ್ತಿ, ನಿಮ್ಮ ಅಂತಃಕರಣದ ವೃತ್ತಿ ಹೊರಗೆ ಹೋಗ್ತದ, ಅಂತಃಕರಣದ ವೃತ್ತಿ ಒಳಗೆ ಬರ್ತದ. ಯಾವಾಗ ಅಂತಃಕರಣದ ವೃತ್ತಿ ಹೊರಗೆ ಹೋಗ್ತದ ಆವಾಗ ಅದು ವೃತ್ತಿ ಆಗಿರ್ತದ, ಆತ್ಮ ವಿಮುಖಿ ಆಗಿರ್ತದ. ಯಾವಾಗ ನಿಮ್ಮ ಅಂತಃಕರಣದ ವೃತ್ತಿ ಒಳ್ಳೆ ಮತ್ತು ಒಳಗೆ ಬರ್ತದ ಅದು ಆನಂದ ಸ್ವರೂಪ ಆಗ್ತದ ಮತ್ತು ಆತ್ಮ ಸಮ್ಮುಖ ಆಗ್ತದ. ಅದು ಏನಾಯ್ತು, ಒಂದು ಹುಡುಗಿನೋ ಹುಡುಗನೋ ಆದ ಅಂತಿಷ್ಟು ಕೇಳಿದ ಕೂಡ್ಲೇನೆ ಇಮಿಡಿಯೇಟ್ ಹೊರ ಜಗತ್ತಿನೊಳಗೆ ಹುಡುಕಾಟ ಬಂದ್ ಮಾಡಿ ಅದು ಏನಾಯ್ತು, ನನಗೆ ಬೇಕಾದ ಸಿಕ್ತಪ್ಪ ಅಂತ ಅಂತರ್ಮುಖಿ ಆಯ್ತು. ಅದು ಅಂತರ್ಮುಖಿ ಆಗಿದ್ದಕ್ಕ ಅದು ತನ್ನ ಸುಖ ತಾನು ಅನುಭವಿಸೋದು, ಏನು ಹೊರಗಿನ ಹೇಳಿದ ಶಬ್ದದಿಂದ ಸುಖ ಅನುಭವಿಸೋದು. ಇಂಥದೊಂದು ನಿನಗೆ ಬೇಕಾದ ಇಂಥಲ್ಲಿ ಆದ ಅಂತಂದ್ರೆ ಆ ಶಬ್ದದಿಂದ ಸುಖ ಆಗ್ಯದು, ಅದು ಅಂತರ್ಮುಖಿ ಆಗಿದ್ದಕ್ಕ ಅಂತರ್ಮುಖಿಯಾದ ವೃತ್ತಿಯಲ್ಲಿ ಆನಂದವಿದೆ. ಅದು ವೃತ್ತಿ ಏನಾಗ್ಯದ, ತಾನು ಅಂತರ್ಮುಖಿಯಾಗಿ ತನ್ನ ಆನಂದ ತಾನೇ ಅನುಭವಿಸದ. ಇವ ಹೇಳಿದ ಶಬ್ದದ ಕಾರಣ ಅದು ಅಂತರ್ಮುಖಿ ಆಯಿತು. ಅಂತರ್ಮುಖಿಯಾಗಿ ಆ ಶಬ್ದದಿಂದ ಆನಂದ ಆಗಿಲ್ಲ, ಶಬ್ದ ಕಿವಿ ಅಷ್ಟೇ ಬಿದ್ದದ. ಹಿರಣದಾಸ ಅಷ್ಟೇ ರಿಸೀವ್ ಮಾಡ್ಕೊಂಡ ಆ ಶಬ್ದ. ಆದ್ರ ಈ ಮನಸ್ಸು ಏನಾಗ್ಯದ, ಅಂತರ್ಮುಖಿ ಆಯ್ತು. ಆ ಶಬ್ದದ ಕಾರಣದಿಂದ ಇದು ಮನಸ್ಸು ಅಂತರ್ಮುಖಿಯಾಗಿ ಶಬ್ದದಿಂದ ಸುಖ ಆಯ್ತು ಅಂತ ನೀವು ತಿಳ್ಕೊತೀರಿ. ಮನಸ್ಸು ಅಂತರ್ಮುಖಿ ಆಗಿದ್ದರಿಂದ ಸುಖ ಆಗ್ಯದ ಅಂತ ಹೇಳಿ ತತ್ವಜ್ಞಾನ ಹೇಳ್ತದೆ. ಮನಸ್ಸು ಅಂತರ್ಮುಖಿ ಆಗಿದ್ದಕ್ಕ, ವೃತ್ತಿ ಅಂತರ್ಮುಖಿ ಆಗಿದ್ದಕ್ಕ ಏನಾಯ್ತು, ಅಂತರ್ಮುಖಿ ವೃತ್ತಿಯಲ್ಲಿ ಆನಂದವಿದೆ, ಆತ್ಮ ಸಮ್ಮುಖಿ ವೃತ್ತಿಯಲ್ಲಿ ಆನಂದವಿದೆ. ಬಹಿರ್ಮುಖ ವೃತ್ತಿಯಲ್ಲಿ ಆನಂದವಿಲ್ಲ, ಆತ್ಮ ವಿಮುಖ ವೃತ್ತಿಯಲ್ಲಿ ಆನಂದವಿಲ್ಲ. ಈ ವೃತ್ತಿ ಏನಾಯ್ತು, ಒಳಗೆ ಹೋಯ್ತು. ಒಳಗೆ ಹೋಗಿ ನನಗೆ ಬೇಕಾಗಿದ್ದು ಸಿಕ್ತಪ್ಪ ಅಂತ ಅಂದು ಒಂದು ಕ್ಷಣ ಖುಷಿ ಆಯ್ತು. ಈ ರೀತಿ ಖುಷಿ ಆಗೋದಕ್ಕೆ ಏನಂತಾರ, ಪ್ರಿಯ ಆನಂದ. ಪ್ರಿಯಾನಂದ, ನನಗೆ ಬೇಕಾಗಿದೆ ಸಿಕ್ತಪ್ಪ ಅಂದ್ರೆ ಇದು ಪ್ರಿಯಾನಂದ. ಎಂತ ಆನಂದ, ಪ್ರಿಯ ಆನಂದ. ಪ್ರಿಯ ಆನಂದ ಇದು ಒಂದು ತಿಳ್ಕೋಬೇಕು. ನೆಕ್ಸ್ಟ್ ಏನಾಯ್ತು, ಒಳಗ್ ಕುಂತದ ಖರೆ. ನೆಕ್ಸ್ಟ್ ಮತ್ತೆ ಫೋನ್ ಹಚ್ತಾನ ಒಂದ್ 2 ದಿವಸನಾಗ, ಅದು ಮನಸ್ಸು ಮತ್ತೆ ಹೊರಗೆ ಹರಿದಾಡ್ಲಕತ್ತು, ಮತ್ತೆ ಚಂಚಲ ಆಯ್ತು. ಆದ ಅಂತಂದಕ್ಕೆ ಆಟೆ ಕೂತ್ರ ಹೆಂಗ, ಎಲ್ಲಿ ಅದ, ಯಾವಾಗ ನೋಡ್ಲಕ್ ಹೋಗ್ಬೇಕು, ಅದು ಹೋಟೆಲ್ ಎಲ್ಲಿ ಅದ, ಯಾವ ರೂಟ್ನಾಗ ಅದ, ಎಲ್ಲಿ ಅದ ಅಂತ ಹೇಳಿ ಕರೆಕ್ಟ್ ಜಾಗ ಕೇಳಿ ಅಡ್ರೆಸ್ ತಗೊಂಡು ಮತ್ತೆ ಬಹಿರ್ಮುಖಿಯಾಗಿ ಹುಡುಕ್ಲಕತ್ತ. ಅವ್ರ ಅಡ್ರೆಸ್ ಏನು, ಅವ್ರ ಅಪ್ಪ ಏನ್ ಮಾಡ್ತಾನ, ಅವ್ರು ಏನ್ ನೌಕರಿ ಮಾಡ್ತಾರ, ಅವ್ರ ಅಮ್ಮ ಏನ್ ಮಾಡ್ತಾರ, ಅವ್ರ ಊರ್ ಯಾವುದು, ಅವ್ರ ಹೊಲ ಯಾವುದು, ಎಂತ ಮನುಷ್ಯಂದವರು, ಇವೆಲ್ಲ ಕ್ವಶನ್ ಚಾಲು ಆಗ್ತಾವಲ್ಲ.
ಚಾಲು ಆಗಿದ್ದೆಲ್ಲ ಬಹಿರ್ಮುಖಿ. ಅವ್ರು ಕೊಡ್ತೀವಂತಾರ, ಕೊಡಲ್ಲ ಅಂತಾರೋ, ನೋಡ್ಲಕ್ ಬಾ ಅಂತಾರೋ, ಯಾವಾಗ ಬಾ ಅಂತಾರೋ, ಹುಡುಗನ್ನ ಅಷ್ಟೇ ಕಳ್ಸಂತಾರೋ, ಏನ್ ಅಪ್ಪ ಅಮ್ಮ ಕೂಡಿ ಬಾ ಅಂತಾರೋ, ಹುಡುಗಿರ್ಲಿಲ್ಲ ಅಂದ್ರೆ ಅಪ್ಪ ಅಮ್ಮ ಬರೋದ್ ಬೇಕಾಗಿಲ್ಲ ಅಂತಾರೋ. ಇವೆಲ್ಲ ಬಹಿರ್ಮುಖಿ ವ್ಯವಹಾರಗಳು, ಎಲ್ಲ ಬಹಿರ್ಮುಖಿ ವ್ಯವಹಾರಗಳು, ಇವೆಲ್ಲ ಹೊರಗಿನ ಚಿದಾಭಾಸನ ಕೆಲಸ. ಈ ಬಹಿರ್ಮುಖಿ ವ್ಯವಹಾರ ಎಲ್ಲ ಮುಗಿದ್ಮೇಲೆ ಏನ್ ಮಾಡ್ತಾರ, ನಿಶ್ಚಯ ಮಾಡ್ತಾರ ಹುಡುಗ ಹುಡುಗಿಗೆ. ಅಥವಾ ಚಹಾದ ಅಂಗಡಿಗೆ ಹೋಗಿ ಕುಂತು ಬಿಡ್ತೀರಿ. ಚಹಾದ ಅಂಗಡಿಗೆ ಹೋಗಿ ಕುಂತಾಗ ಅವ ಚಹಾದ ಅಂಗಡಿಯವ ಒಂದು ಕಪ್ ಚಹಾ ತಂದು ನಿಮ್ಮ ಮುಂದಿರ್ತಾನ. ಚಹಾದ ಗಮಗಮ ವಾಸನೆ ಬರ್ಲಕತ್ತದ, ಖುಷಿ ಆಗ್ಲಕತ್ತದ. ಹುಡುಗ ಅಥವಾ ಹುಡುಗಿಗೆ ಏನ್ ಮಾಡ್ಯಾರ, ನಿಶ್ಚಯ ಮಾಡಿ ಒಂದು ಎಂಗೇಜ್ಮೆಂಟ್ ಅಂತ ಮಾಡಿಬಿಟ್ಟಾರ. ಏನಾಗ್ಯದ, ನಿಶ್ಚಯ ಮಾಡಿದ್ರೆ ಹುಡುಗಿ ಸಿಕ್ಕಾಳ ಅಂತ ಪಕ್ಕ ಆಯ್ತಾ ಇಲ್ಲ, ನಿಶ್ಚಯ ಆದ್ಮೇಲೆ ಹುಡುಗಿ ಸಿಕ್ಕನಂತ ಪಕ್ಕ ಆಯ್ತಾ ಇಲ್ಲ. ಚಹಾ ಕಪ್ಪು ತಂದು ನಿಮ್ಮ ಮುಂದಿಟ್ಟ ಮೇಲೆ ಚಹಾ ಸಿಕ್ಕದಪ್ಪ ಅಂತ ಪಕ್ಕ ಆಯ್ತಾ ಇಲ್ಲ. ಇದಕ್ಕೇನಂತಾರ, ಪ್ರಾಪ್ತಿ ಅಂತಾರ. ಪ್ರಾಪ್ತಿ ಪ್ರಾಪ್ತ ಆಗ್ಯದ ಇಲ್ಲ. ಅದ್ರ ಗೊತ್ತಿದ್ದಿಲ್ಲ ಎಲ್ಲದ ಹೆಂಗದ ಏನಂತ ಎಲ್ಲ ಕಡೆ ಹುಡುಕಾಡಿ ಡಿಸೈಡ್ ಮಾಡಿ ಕಡೆಗೆ ಏನಾಯ್ತು, ಅದು ಪ್ರಾಪ್ತಿ ಮಾಡ್ಕೊಂಡಿರಿ. ಆ ಪ್ರಿಯ ಆನಂದದಕ್ಕಿಂತ ಈಗ ಪ್ರಾಪ್ತಿ ಆದಾಗ ಆನಂದ ಹೆಚ್ಚಾಗ್ಯದ ಇಲ್ಲ. ಬರೇ ಎಲ್ಲಿ ಅದ ಒಂದು ಆದ ಕೇಳಿರಿ. ಈಗೇನದ, ನಿಮ್ ಕಣ್ಣೆದುರಿಗದ, ನಿಮ್ ಕೈಯಾಗೆ ಅದ, ನಿಮ್ ಕಣ್ಣೆದುರಿಗದ, ಸಿಕ್ಕದ. ಇದು ಪ್ರಾಪ್ತಿ ಆಗ್ಯದಲ್ಲ. ಈ ಆನಂದಕ್ಕ ಏನಂತಾರಪ್ಪ ಅಂದ್ರೆ ಮೋದಾನಂದ. ಮೋದಾನಂದ ಅಂತಾರ. ಮೋದಾನಂದ. ಎಂಗೇಜ್ಮೆಂಟ್ ಆದ ಹುಡುಗ ಹುಡುಗಿ ತಗೊಂಡು ಮಾತಾಡ್ತಿರ್ತಾರಲ್ಲ, ಅವರು ಒಂದು ಆನಂದ ಅನುಭವಿಸ್ತಿರ್ತಾರೆ. ಅಂತ ಆನಂದ ಮೋದಾನಂದ. ಯಾವಾಗ ಹೊಲ ತಗೋಬೇಕಂತೇಳಿ ಅಡ್ವಾನ್ಸ್ ರೊಕ್ಕ ಕೊಟ್ಟು ಬಂದಿರ್ತೀರಿ. ಹೊಲ ಇಂಥಲ್ಲಿ ಬೇಕಾಗಿತ್ತು, ಇಷ್ಟು ಸೈಜು, ಇಷ್ಟು ರೇಟು, ನಮ್ಮಲ್ಲಿ ಇದ್ದ ರೊಕ್ಕಕ್ಕೆ ಬಜೆಟ್ ಮ್ಯಾಚಿಂಗ್ ಸಿಗ್ತದ. ನಿಮ್ಗೇನು ರಿಜಿಸ್ಟ್ರೇಷನ್ ಆಗಿಲ್ಲ, ಏನೂ ಆಗಿಲ್ಲ. 1 ಲಕ್ಷ 2 ಲಕ್ಷ ಅಡ್ವಾನ್ಸ್ ಕೊಟ್ಟು ಕೂತೀರಿ. ಈಗ ನಿಮ್ಗೆ ಆನಂದ ಆಗ್ಯಾರ ಹೊಲ ತಗೊಂಡದ್ದಕ್ಕೆ. ಅದಕ್ಕೇನಾಯ್ತು, ಮೋದಾನಂದ. ಪ್ರಿಯ ಆನಂದಕ್ಕಿಂತ ಮೋದಾನಂದ ಎತ್ತರದ ಮಟ್ಟದಲ್ಲಿ ಆದ. ಅದಕ್ಕೇನಂತಾರೆ, ಪ್ರಾಪ್ತಿಯಾಗಿದ್ದರೂ ಸುಖ. ಪ್ರಾಪ್ತಿಯಾಗ್ಯದ. ಚಾದ ಕಪ್ಪು ಮುಂದೆ ಅದ. ಏನಾಯ್ತು ಇದು ಮೋದಾನಂದ ಆಗಾಗ ಏನಾಯ್ತು, ನಿಮ್ಮ ಮನಸ್ಸು ಇನ್ನೊಂದು ಡೀಪ್ ಆಗಿ ಅಂತರ್ಮುಖಿ ಆಯ್ತು. ಪ್ರಿಯ ಆನಂದಕ್ಕಿಂತ ಇನ್ನ ಡೀಪ್ ಆಗಿ ಏನಾಯ್ತು, ಅಂತರ್ಮುಖಿ ಆಯ್ತು. ಇನ್ನೂ ಆಳವಾಗಿ ಅಂತರ್ಮುಖಿ ಆಯ್ತು. ಬಹಿರ್ಮುಖಿಯಾಗಿ ಎಲ್ಲಾ ವ್ಯವಹಾರಗಳು ಮಾತಾಡಿ ಅದು ಮಾಡಿ ಏನ್ ಕೊಡಬೇಕು, ಏನ್ ತಗೋಬೇಕು, ಮದುವೆ ಎಲ್ಲಿ ಮಾಡಬೇಕು, ಅಲ್ಲಿ ಎಂಗೇಜ್ಮೆಂಟ್ ಎಲ್ಲಿ ಮಾಡಬೇಕು, ನಿಶ್ಚಯ ಏನ್ ಮಾಡಬೇಕು, ಹ್ಯಾಂಗ್ ಮಾಡಬೇಕು, ಏನ್ ಮಂದಿ ಬರ್ತಾರ, ಏನು ಎಲ್ಲ ಬಹಿರ್ಮುಖಿಯಾಗಿ ವ್ಯವಹಾರ ಮಾಡಿದ್ಮೇಲೆ ಒಂದು ಎಂಗೇಜ್ಮೆಂಟ್ ಆಗಿ ಆನಂದ ಆಯ್ತಲ್ಲ. ಆ ಆನಂದಕ್ಕೆ ಏನಾಯ್ತು, ಅಲ್ಲಿ ಏನ್ ಮೆಕ್ಯಾನಿಸಮ್ ಆಯ್ತು, ನಿಮ್ಮ ಮನಸ್ಸು ಪ್ರಿಯ ಆನಂದದಾಗ ಎಷ್ಟು ಅಂತರ್ಮುಖಿಯಾಗಿತ್ತು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಆಳವಾಗಿ ಅದೇನಾಯ್ತು, ಮೋದಾನಂದದಾಗ ಹೋಯ್ತು. ಹಂಗಂಗ ಆಳವಾಗಿ ಹೋಗ್ತದ, ಹಂಗಂಗ ಆನಂದ ಜಾಸ್ತಿ ಆಗ್ತದ. ಪ್ರಿಯ ಆನಂದದ ಮಟ್ಟನೇ ಬೇರೆ, ಮೋದಾನಂದದ ಮಟ್ಟನೇ ಬೇರೆ. ಏನ್ ಜಾದು ಹೇಳಕತ್ತೀನಿ, ಕರೆ ಹೇಳಕತ್ತೀನಿ ಹೇಳ್ರಿ ನೀವು. ಇದ್ರಾಗ ಏನೇನು ಆಲಕತ್ತದ ಮೆಕ್ಯಾನಿಸಮ್ ನಿಮ್ಗೆ ಬಿಟ್ಟು ಮತ್ತೇನು ಹೇಳಲ್ಲ ನಾನು. ನಿಮ್ ಮನಸ್ಸು, ನಿಮ್ ಬುದ್ಧಿ ಇದೇ ಪ್ರಕ್ರಿಯೆ ಅನುಭವ ಬರ್ಲಕತ್ತದ. ಹೇಳಿದ್ದು ಮೋದಾನಂದ ಪ್ರಿಯ ಆನಂದಕ್ಕೆ ಏನ್ ವ್ಯತ್ಯಾಸ ಗೊತ್ತಾಯ್ತಾ? ಮುಂದೇನಾಯ್ತು, ಮನಸ್ಸು ಅಂತರ್ಮುಖಿ ಆಯ್ತು. ಚಹಾ ಏನಾಗ್ಯದ, ಬಹಳ ಸುಡ್ಲಕತ್ತದ, ಕುಡಿಲಕ್ಕ ಬರಲ್ಲ.
ಮತ್ತೇನಾಗ್ಯದ, ಹುಡುಗ ಹುಡುಗಿದು ಏನೋ ಅವು ಇನ್ನೊಂದ್ ಸ್ವಲ್ಪ ಸಾಲಿಗೆ ಹತ್ಕೊಂಡವ, ಪರೀಕ್ಷೆ ಮುಗಿದ ಮ್ಯಾಲ ಮದ್ವಿ ಮಾಡೋದ ಹೇಳಿರ್ತಾರ. ಇಲ್ಲ ಅಂತಂದ್ರ ಹುಡುಗಂದ್ ಗಟ್ಟಿ ಬೇಕಾದ್ರೆ ಮಾಡ್ರಿ, ಮಗಳದ್ ಗಟ್ಟಿ ಆಗತ್ತಂತ ಮದ್ವಿ ಇಲ್ಲ ಅಂತ ಹೇಳಿರ್ತಾರ. ಈ ಮೋದಾನಂದ ಹಿಂಗೆ ಕಂಟಿನ್ಯೂ ಇರ್ಬೇಕಂತಂದ್ರೆ ಏನಾಗ್ತದ, ಅಲ್ಲಿ ಮನಸ್ಸು ಸ್ವಲ್ಪ ಹೊತ್ತಿರ್ತದ ಮೋದಾನಂದದಾಗ. ಆಮೇಲೆ ಮತ್ತೇನ್ ಮಾಡ್ತದ, ಹೊರಗೆ ಬರ್ತದ, ಚಂಚಲ ಆಗ್ತದ, ಮತ್ತೆ ಚಂಚಲ ಆಗ್ತದ. ಮನಸ್ಸು ಅಲ್ಲೇ ಒಳಗೆ ಕುಂದಿರ್ತದೆ. ಏನ್ ಎಂಗೇಜ್ಮೆಂಟ್ ಮಾಡಿದ ದಿವಸ ಅಷ್ಟೇ ಅದು ಮೋದಾನಂದ. ಆಮೇಲೆ ಮತ್ತದು ಎಲ್ಲಿ ಎಟ್ಟೋತಿರ್ತದ ಅಲ್ಲಿ, ಅದು ಹೊರಗೆ ಬರ್ತದ. ಮತ್ತು ಹೊರಗೆ ಬಂದ್ಮೇಲೆ ಏನಾಯ್ತು, ಪ್ರಾಪ್ತಿ ಮಾಡ್ಕೊಂಡಾಗ ಮೋದಾನಂದ ಆಯ್ತು. ಮುಂದೇನಾಯ್ತು, ಒಂದು ದಿನ ಬಂತು, ತಾಳಿ ಕಟ್ಟು ಮದುವೆ ಮಾಡ್ಕೊಂಡು ಸಂಸಾರ ಚಾಲು ಮಾಡಂತ ದಿನ ಬಂತು. ಚಾದ ಕಪ್ಪು, ಚಾ ಅದರ ಉಷ್ಣತೆ ಕಡಿಮೆ ಆಗಿ ನಿಮ್ಮ ತುಟಿ ನಾಲಿಗೆ ತಡ್ಕೊಳ್ಳೋಷ್ಟು ಟೆಂಪರೇಚರ್ ಉಷ್ಣತೆ ಇರೋಂಥದ್ದು ಒಂದು ಟೈಮ್ ಬಂತು. ಕುಡಿಯ ಸುಖೋಷ್ಣ ಅಂತಾರ ಅದಕ್ಕೆ. ಸುಖೋಷ್ಣ ಬಹಳ ಸುಡ್ತಿತ್ತಂದ್ರೂ ಕುಡಿಲಕ್ ಬರಲ್ಲ, ಬಹಳ ಹಾರಿತ್ತಂದ್ರೂ ಕುಡಿಲಕ್ ಬರಲ್ಲ. ಆ ಸುಖೋಷ್ಣ ಅಂತಂದ್ರ ಅದು ಕುಡಿದ್ರೆ ನೀವು ಸುಖ ಆಗಿರ್ಬೇಕು, ನಿಮ್ ಟೆನ್ಷನ್ ಬಿಟ್ಟು ಹೋಗಿರ್ಬೇಕು. ಆ ರೀತಿ ಇರೋಂತ ಒಂದು ಸುಖೋಷ್ಣ ಅಂತಾರ ಅದಕ್ಕೆ. ಅಂತ ಸುಖದ ಉಷ್ಣತೆ ಇರೋಂತ ಒಂದು ಟೈಮ್ ಬಂತು. ಒಂದು ಗುಟ್ಟಕ್ಕೆ ಚಾ ಕುಡಿದ ಕೂಡನೆ ಅಬ್ಬ ಏನ್ ಚಾತ್ ಮಾಡಿದಪ್ಪ, ಇಷ್ಟು ಚಂದ ಮಾಡಿದಿ ಅಂತ ಬಾಯಿಲೆ ಅನ್ಬಹುದು, ಅನ್ನದೇ ಇರ್ಬೋದು, ಮನಸ್ಸಿನಾಗ ಮಾತ್ರ ಅದು ಅಂತಿರ್ತಾವ. ಇಲ್ಲ ಅಂತಂದ್ರೆ ಏನು ಚಾನೆ ಚಲೋ ಇಲ್ಲ ಅಂತನೂ ಅಂತಿರ್ತಾವ. ಈಗ ಮದುವೆ ಮಾಡಿದ್ರಪ್ಪ, ತಾಳಿ ಕಟ್ಕೊಂಡ್ರು, ಎಲ್ಲ ಆಯ್ತು, ಸಂಸಾರ ಚಾಲು ಆಯ್ತು. ಆವಾಗ ಏನಾಯ್ತು, ಪ್ರಾಪ್ತಿ ಹೋಗಿ ಏನಾಯ್ತು, ಭೋಗ ಶುರುವಾಯ್ತು. ಭೋಗದಲ್ಲಿ ಆನಂದ ಆದ ಇಲ್ಲ. ಭೋಗದ ಆನಂದ ಏನಾಯ್ತು, ಭೋಗದಲ್ಲಿ ಆನಂದ ಹೆಂಗಾಯ್ತಪ್ಪ ಅಂತಂದ್ರ ನಿಮ್ಮ ಮನಸ್ಸು ಈ ಮೋದಾನಂದದಕ್ಕಿಂತ ಇನ್ನ ಆಳವಾಗಿ ಹೋಯ್ತು. ಆಳವಾಗಿ ಹೋಗಿ ಇನ್ನೂ ಹೆಚ್ಚು ಆನಂದ ಅನುಭವಿಸ್ಲಕ್ಕತ್ತು. ಅದಕ್ಕೇನಂತಾರೆ, ಪ್ರಮೋದಾನಂದ ಅಂತಾರ. ಪ್ರಮೋದಾನಂದ. ಈ ಪ್ರಮೋದಾನಂದ ಭೋಗದಲ್ಲಿ ಅವನಿಗೆ ಆಯ್ತು. ಪ್ರಾಪ್ತಿ, ಭೋಗ ಮತ್ತು ಇಲ್ಲೇನಾಯ್ತು, ಪ್ರಿಯ ಆನಂದ. ಸಾವಿರಗಟ್ಟಲೆ ಬುಕ್ಗಳು ತಗೊಂಡಿವಿ, ಏನು ಆನಂದ ಸಿಗ್ಲಾರ್ದಕ್ಕೆ ನನಗೆ ಎಂತದ್ದು ಬೇಕು ಅಂತದ್ದು ಸಿಕ್ಕಾಗ, ಸಾವಿರಗಟ್ಟಲೆ ಬುಕ್ ತಗೊಂಡು ಹುಡುಕಾಟ ನಡೆದಾಗ, ನಮಗೆ ಎಂತ ಬುಕ್ ಬೇಕು ಅಂತೇಳಿ ಕೇಳಿದಾಗ, ಇಂಥ ಬುಕ್ಕಿಂದ ಸಿಗ್ತದ ನೋಡ್ರಿ ಅಂತ ಹೇಳಿದಾಗ, ಅದು ಬುಕ್ಕಿನ ಸಿಕ್ಕೇ ಇಲ್ಲ, ಅಂತ ಗುರುವಿನ ಸಿಕ್ಕೇ ಇಲ್ಲ, ಇಂದ್ರಲ್ಲಿ ಅದರ ಅಂತ ಕೇಳಿ ಖುಷಿ ಪಡೋದು ಪ್ರಿಯ ಆನಂದ. ಆ ಗುರುವಿನ ಬಳಿ ಹೋಗಿ ಕುಂತು ಶ್ರವಣ ಮಾಡೋದು ಮೋದಾನಂದ. ಮತ್ತ ಗುರು ಬಳಿ ಬರೇ ಶ್ರವಣ ಮಾಡಿ ಆಟಾಚಾರಕ್ಕ ಒಂದು ಏನೋ ಅಂತ ಅಂದು ತಲೆ ಹಾಕಿ ಒಳಗೇನೂ ಅನುಭವಿಸಲಾರದು. ಒಂದು ಕಾಲ್ ಬರ್ಲಕತ್ತದ, ಒಂದು ನಿಮಿಷ. ಓಕೆ, ಈಗೇನಾಯ್ತಪ್ಪ ಅಂದ್ರೆ, ಗುರುವಿನ ಬಳಿ ಕುಳಿತು ಗುರು ಹೇಳಿದ್ದು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ, ಓದಂದದ್ದು ಓದಿ, ಹರಿ ಅಂದದ್ದು ಬಾರದು, ಅದರೊಳಗ ನಿಮ್ಮ ಮನಸ್ಸು ಅಂತರ್ಮುಖಿಯಾಗಿ ಸಂಪೂರ್ಣ ಮುಣಿಗೆ ಆನಂದವೇ ಆನಂದ. ಇದ್ರದ್ದು ಭೋಗದ ಮಟ್ಟದ ಆನಂದ ಆಗ್ಬೇಕಾ ಬೇಡ? ಪ್ರಮೋದ ಆನಂದ ಆಗ್ಬೇಕಾ ಬೇಡ? ನೀವು ಕೂತು ಬರೆದು ನೀವು
ಶಾಣರಾಗಿ ನಿಮ್ಮೊಳಗನ ಅಂತಃಕರಣಕ್ಕ ಈ ಆನಂದ ಆಳವಾಗಿ ತಲುಪಿ ನಿಮಗೆ ಸುಖ ಆದ್ರೆ ನನಗೆ ಬಂದ್ರೇನು? ನನಗೇನು ಉಪಯೋಗದ? ನಿಮ್ಗಾಗಿದ್ರೆ ನಮಗೇನು ಉಪಯೋಗದ? ಹಾಳಾಗಿ ಹೋಗಿ ಬಿಡು ಅಂತ ಬಿಟ್ಟು ಬಿಡಮ್ಮ. ಪಾಠ ಪ್ರವಚನ ಅಲ್ಲ, ಪಾಠ ಮೊದಲಿಂದ ಹೇಳ್ಕೊತ ಬರ್ಲಕತ್ತೀನಿ. ಇದು ಪಾಠ ಪ್ರವಚನ ಅಲ್ಲ. ನೀವೆಲ್ಲ ಪ್ರವಚನ ಗಿರಾಕಿಗಳು ಬಂದು ಕೂತೀರಿ, ಅದೇ ಮಾಡಿರಿ, ಅದೇ ಮಾಡ್ಬೇಕಂತೀರಿ. ಕೇಳ್ಬೇಕು, ಹೇಳ್ಬೇಕು, ಅವರಿಗೆ ನಮಗೆ ಸಂಬಂಧ ಇರ್ಲಾರ್ದಂಗೆ ಎದ್ದು ಹೋಗ್ಬೇಕು. 10,000 ಮಂದಿ ಕುಂದಿರ್ಸಿ ಹೇಳಿದ್ದೆ ಒಂದ್ ದೊಡ್ಡ ಹೆಸರು. 10,000 ಮಂದಿಯಾಗ ಎಷ್ಟು ಸಾವಿರ ಮಂದಿ ನಮ್ಮಂಗ ಆಗ್ಯಾರ? ಹೇಳೋರಂಗ ಕೇಳೋರು ಎಷ್ಟು ಸಾವಿರ ಮಂದಿ ಆಗ್ಯಾರ? 10,000 ಮಂದಿ, ಲಕ್ಷ ಮಂದಿಗೆ ಪ್ರವಚನ ಮಾಡ್ಯಾರ, ಕೋಟಿ ಮಂದಿಗೆ ಪ್ರವಚನ ಮಾಡ್ಯಾರ, ಅಷ್ಟು ಸತ್ಸಂಗ ಮಾಡ್ಯಾರ, ಇಷ್ಟು ಸತ್ಸಂಗ ಮಾಡ್ಯಾರ. ಆಯ್ತು, ಎಷ್ಟು ಮಂದಿ ನಿಮ್ಮಂಗ ಮಾಡ್ಕೊಂಡಿರಿ? ಹೇಳಾರ ಅವ್ರವ್ರ ಮನೆಗೆ ಹೋಗಿ ಉಂಡು ಮಕ್ಕೊಂಡಾರ. ನೀವು ಹೇಳಿ ಹೇಳಿ ಸಾವಿರ ನೀವು ಹೋಗಿರಿ. ನಿಮ್ಮಂಗ ಎಷ್ಟು ಮಂದಿ ಆಗ್ಯಾರ? ಇಲ್ಲಿ ಏನದಂದ್ರೆ ನನ್ನಂಗ ನಿಮ್ಮನ್ನ ಮಾಡ್ಕೋಬೇಕು, ಜ್ಯೋತಿ ಮುಟ್ಟಿ ಜ್ಯೋತಿ ಆಗಬೇಕು. ಸುಟ್ಟು ಬಿಡ್ತೀನಿ ಅಷ್ಟೇ. ಬತ್ತಿ ಒಳಗೆ ಏನಾರೆ ಕಸಿ ಇತ್ತು ಚಟ ಚಟ ಅಂದ್ರೆ ಸುತ್ತ ಹಾಕಿ ನಿಮ್ಮನ್ನ ಸುಡ್ತೀನಿ, ಸುಟ್ಟು ನಿಮ್ಮನ್ನ ಜ್ಯೋತಿ ಮಾಡ್ತೀನಿ. ನಾನು ಇದ್ರಂಗಿಲ್ಲ, ಆಟ ಇದೆ. ಪ್ರವಚನ ಅಲ್ಲ, ಇದೇ ನಿಮ್ ಕನ್ಫ್ಯೂಷನ್. ಒಂದು ಪಾಠದ ಹೇಳಿ ಹೋಗ್ಬೇಕು, ಏನ್ ಇವನ್ ಕಿರಿಕಿರಿ, ಎದ್ರ ಸತ್ಸಂಗ ಇದು? ಹಿಂಗಿರ್ತದೆ ಎಲ್ಲಾರ ಸತ್ಸಂಗ. ಸತ್ಸಂಗ ಅಂದ್ರೆ ಗೊತ್ತೇ ಇಲ್ಲ ನಿಮಗೆ. ಬರೀ ಪ್ರವಚನ ಕೇಳಿದ್ ಗೊತ್ತದ, ನಿಮ್ಗೆ ಪಾಠ ಕೇಳಿದ್ ಗೊತ್ತಿಲ್ಲ. ಒಳ್ಳೆ ಪಾಠ ಕಲಿತಿದಪ್ಪ ನನಗ ಅಂತ ಅಂತಾರ ನೋಡ್ರಿ. ಹಂಗಾಗಬೇಕು. ನಿನ್ನಿಂದ ಚಲೋ ಪಾಠ ಕಲಿತೆ ನಾನು ಅಂತ ಒಂದು ಪರಿವರ್ತನೆ ಆಗ್ಬೇಕು. ಒಳ್ಳೆ ರೀತಿಯ ತರ ಆಗ್ಬೇಕು, ಕ್ಯಾಟ್ ರೀತಿಯ ತರ ಆಗ್ಬೇಕು. ನಮಗೆ ನೀವು ಲೈಕ್ ಮಾಡಿದ್ರು ಅಷ್ಟೇ, ಲೈಕ್ ಮಾಡ್ಲಿಲ್ಲ ಅಂದ್ರು ಅಷ್ಟೇ, ಸತ್ಸಂಗದಾಗ ಇದ್ರು ಅಷ್ಟೇ, ಬಿಟ್ಟು ಆದ್ರೂ ಅಷ್ಟೇ. ನಮ್ಮಲ್ಲಿ ನೀವು ಮಾಡಿದ ಮೋಸ, ಚಕ್ಕತನ ಏನದ, ಇದು ನಿಮಗೆ ನೀವೇ ಮಾಡಿಕೊಂಡ ಮೋಸ. ಅದು ನಿಮ್ಮ ಕರ್ಮ, ನಿಮ್ ಸಂಗಟ ಅಂತೇಳಿ ನಾವು ಅನ್ನಕ್ಕೆ ಬರಂಗಿಲ್ಲ. ಅದು ನೀವೇ ಅನುಭವಿಸ್ತೀರಷ್ಟೇ. ಇದು ಬೆಂಕಿ, ಇದು ಬಿಸಿ ನೀರು ಅಲ್ಲ. ಇದು ಬೆಂಕಿ ಸಂಗಟ ಆಟ ಅದ. ಇದು ನಿದ್ದೆ ಆಗಿರಲ್ಲ, ಬುದ್ಧಿ ಕೆಲಸ ಮಾಡ್ತಿರಲ್ಲ, ಎಬ್ಬಿಸಿ ಕುಂದಿರ್ತಾರ. ಯಾವಾಗ ಬೇಕಾವಾಗ ಏನ್ ಬೇಕದ ಹೇಳ್ತಾರ, ಏನ್ ಬೇಕದು ಬರುತ್ತಾರ. ಕುಂತು ಮಾಡ್ತೀನಿ, ಮೈ ಬಿಸಿ ಆಗಿರ್ತದ, ಗಂಟ್ಲ ಸರಿಗಿಲ್ಲ, ಕಿವಿ ಸರಿಗಿಲ್ಲ, ಮೂಗು ಸರಿಗಿಲ್ಲ, ಎಲ್ಲ ಓದು ಅವಯವಗಳು ತೊಂದರೆ ಕೊಡ್ತಿರ್ತಾವ. ಆದ್ರೂ ಆ ಬೆಂಕಿ ಸಂಗಟ ಆಟ ಆಡ್ತಿರ್ತೀನಿ ನಾನು. ವೀರಭದ್ರೇಶ್ವರ ಗುಡಿ ಮುಂದೆ ಬೆಂಕಿ ಹಾಕಿ ತುಳಿತಾರಲ್ಲ, ಇದು ಬರೀ ಕಾಲಾಗ ಹಾಕಿ ತುಳಿಯೋದಿಲ್ಲದ, ಅಂಗಾಲಿರದ ಹಳ್ಳೆತ್ತಿತನ ಬೆಂಕಿ ಅದ. ಇದ್ರಾಗ ಪ್ರಮೋದಾನಂದ ಅಂತ ಬೆಂಕಿ ಒಳಗೆ ಪ್ರಮೋದಾನಂದ. ಎಂತ ಆನಂದ ಇದು! ಮುಳುಗಬೇಕಿದ್ರಾಗ, ಮುಳುಗಬೇಕು. ಪ್ರಮೋದ ಆನಂದಕ್ಕೆ ಕರ್ಕೊಂಡು ಹೋಗ್ಲಕತ್ತ ನಿತ್ಯದ ದಾಸ. ಕಷ್ಟ ಆಗ್ತದ, ಬರ್ಬೇಕಾದ್ರ ಧೈರ್ಯ ಮಾಡಬೇಕು, ಹೆಜ್ಜೆ ಹಾಕ್ಬೇಕು, ಜೊತೆಗೆ ಏನ್ ಹೇಳ್ತಾರೆ ಕೇಳಬೇಕು. ಏನದ ಈ ಪಾಠದ 117ನೇ ವಿಷಯಾಂಕದ ಶೀರ್ಷಿಕೆ ಏನದ ಅಂತಂದ್ರೆ, ಅಂತರ್ಮುಖಿ ವೃತ್ತಿಯಲ್ಲಿ ಆನಂದವು ತೋರುತ್ತದೆ. ಪ್ರಿಯ ಆನಂದದಲ್ಲಿ ಮೇಲ್ ತೋರ್ತದ, ಮೋದಾನಂದದಲ್ಲಿ ಸ್ವಲ್ಪ ಆಳವಾಗಿ ಹೋಗ್ತದೆ, ಪ್ರಮೋದಾನಂದದಲ್ಲಿ ಇನ್ನೂ ಆಳವಾಗಿ ಹೋಗ್ತದೆ. ಇದು ಏನದಂದ್ರೆ ಹೊರಗಿನ ವಿಷಯಗಳು. ಹೊರಗಿನ ವಿಷಯಗಳಿಂದ ಆನಂದ ಆಗ್ಯದೋ, ಗಂಡಗ ಹೆಣತಿಲಿಂದ ಆನಂದ ಆಗ್ಯದೋ, ಹೆಣತಿಗೆ ಗಂಡನ್ಲಿಂದ ಆನಂದ ಆಗ್ಯದೋ, ಕುಡುಕಗೆ ಕುಡಿಯೋದ್ರಿಂದ ಆನಂದ ಆಗ್ಯದೋ, ಮತ್ತೆ ಅವನಿಗೆ ಏನ್ ಮಾಡ್ಬೇಕು ಅದು ಮಾಡೋದ್ರಿಂದ ಆನಂದ ಆಗ್ಯದೋ, ಯಾವ ಆನಂದ ನೀವು ಅನುಭವಿಸಿರಿ ಆವಾಗ ನಿಮ್ಮ ವೃತ್ತಿ ಅಂತರ್ಮುಖಿ ಆಗಿದ್ದಕ್ಕೆ ನಿಮ್ಮ ವೃತ್ತಿ ಒಳಗಿರುವ ಆನಂದನೇ ನಿಮಗೆ ಅನುಭವ ಆಗ್ಯದ. ಹೊರಗೆ ತ್ಯಾಗಲಿಂದ ಆನಂದ ಆಗಿಲ್ಲ, ಹೆಂಡ್ರ ಮಕ್ಕಳಿಂದ ಆಗಿಲ್ಲ, ಯಾರ್ಲಿಂದ ಆನಂದ ಆಗಿಲ್ಲ. ನಾವು ತಿಳ್ಕೊಂಡಿವಿ ಹೆಂಡತಿಲಿಂತ ಆನಂದ ಆಗ್ಯದ, ಮಕ್ಕಳಿಂತ ಆನಂದ ಆಗ್ಯದ, ಗಂಡನ್ಲಿಂತ ಆನಂದ ಆಗ್ಯದ, ರೊಕ್ಕ ರೂಪಾಯಿಲಿಂತ ಆನಂದ ಆಗ್ಯದ, ಅಧಿಕಾರ ಪ್ರಚಾರಗಳಿಂದ ಆನಂದ ಆಗ್ಯದ. ಎಲ್ಲ ಸುಳ್ಳು ಮಾತು. ಆನಂದ ಆಗಿದ್ದು ನಿಮ್ಮ ಅಂತರ್ಮುಖಿ ವೃತ್ತಿಯಿಂದ, ವಿಷಯಗಳಲ್ಲಿ ಅಲ್ಲ.
ಹಾಲಿನಿಂದ ಆನಂದ ಆಗ್ಯದಂತ ತಿಳ್ಕೊಳ್ಳೋದು ಮೂರ್ಖತನ. ಚಾ ಸಿಕ್ಕಾಗ, ಚಾ ಕುಡಿದಾಗ ನಿಮ್ಮ ಮನಸ್ಸು ಅಂತರ್ಮುಖಿ ಆಗಿದ್ದಕ್ಕೆ ನಿಮಗೆ ಆನಂದ ಆಗ್ಯದ. ಇದನ್ನ ನೀವು ತಿಳ್ಕೋಬೇಕಾಗ್ಯದ. ಅದೇ ಬಹಳ ಮುಖ್ಯವಾದ ವಿಷಯ. ಇವತ್ತ ಅಂತರ್ಮುಖಿ ವೃತ್ತಿಯಲ್ಲಿ ಆನಂದವು ತೋರುತ್ತದೆ, ವಿಷಯಗಳಲ್ಲಿ ಇಲ್ಲ. ಮುಗಿಯಿತು. ಆತ್ಮವಿಮುಖನಿಗೆ ಅಂತರ್ಮುಖಿ ಆದ್ರೆ ಆನಂದ ಸಿಗ್ತದ, ವಿಷಯಗಳಲ್ಲಿ ಸಿಗಂಗಿಲ್ಲ ಅಂತೇಳಿ ಇದು ಉಪದೇಶ ಯಾರಿಗದ? ಆತ್ಮವಿಮುಖನಿಗೆ ಆತ್ಮಸಮ್ಮುಖಿ ಆಗಪ್ಪ ಅಂತೇಳಿ ಹೇಳಿದ ಮಾತು. ಒಂದು ಕಾಲದಲ್ಲಿ ಲಿಂಗಾನಂದ ಸ್ವಾಮಿಗಳು ಮತ್ತು ಮಾತೆ ಮಹಾದೇವರ ಪ್ರವಚನದಾಗ ಏನ್ ಹೇಳ್ತಿದ್ರಪ್ಪ ಅಂತಂದ್ರೆ, ಆನಂದ ಅನ್ನೋದು ವಿಷಯದಲ್ಲಿ ಇಲ್ಲ, ಇಂದ್ರಿಯಗಳಲ್ಲಿ ಇಲ್ಲ. ಆನಂದ ಅನ್ನೋದು ವಿಷಯಗಳಲ್ಲಿ ಇಲ್ಲ, ಇಂದ್ರಿಯಗಳಲ್ಲಿ ಇಲ್ಲ. ಒಂದು ವೇಳೆ ಆನಂದ ನಿಮ್ಮ ಇಂದ್ರಿಯಗಳಲ್ಲಿ ಇತ್ತು ಅಂತಂದ್ರೆ, ನೀರಡಿಕೆ ಆದಾಗ ನಿಮ್ಮೊಳಗಿನ ನೀರು ನೀವೇ ಕುಡಿಬೇಕಿತ್ತು, ಹೊರಗಿನ ನೀರು ನಿಮ್ಗೆ ಅದಕ್ಕೆ ಬೇಕಾಗ್ತಿತ್ತು. ಒಂದು ವೇಳೆ ವಿಷಯದಲ್ಲಿ ಆನಂದ ಇತ್ತಂತಂದ್ರೆ ನೀರು ಕುಡಿಬೇಡ್ರಿ, ಆನಂದದಲ್ಲಿ ಮುಳುಗಿ ಬಿಡ್ರಿ, ನೀರಾಗಿ ಮುಳುಗ್ರಿ, ಆಯಾ ರೀತಿಯ ಹೋಗ್ತದೇನು? ಇಂಥವೆಲ್ಲ ಬುದ್ಧಿವಂತಿಕೆಯ ದೃಷ್ಟಾಂತಗಳು ಹೇಳ್ಕೊತ ಬಂದರು. ಅವಾಗ ನಮಗದು ಸರಿ ಅನಿಸಿತ್ತು. ಆದರೆ ಆನಂದ ವಿಷಯದಲ್ಲಿ ಇಲ್ಲ, ಇಂದ್ರಿಯಗಳಲ್ಲೂ ಇಲ್ಲ, ನಿಮ್ಮ ಆತ್ಮದಲ್ಲಿ ಇದೆ. ಹ್ಯಾಂಗ ಹೇಳ್ತೀರಿ ಅಂತಂದ್ರ, ನಿದ್ದೆ ಹಚ್ಚಿದಾಗ ಸುಷುಪ್ತಿಯಲ್ಲಿ ಅಲ್ಲಿ ಯಾವ ವಿಷಯಗಳು ಇಲ್ಲ, ಅಲ್ಲಿ ಯಾವ ಇಂದ್ರಿಯಗಳು ಕೆಲಸ ಮಾಡಂಗಿಲ್ಲ, ಆದ್ರೂ ಆನಂದವಾಗಿರ್ತೀರಿ. ಸುಷುಪ್ತಿಯ ಒಳಗಿನ ಆನಂದನೇ ಯಾವ ಯಾವ ವಸ್ತುಗಳಿಲ್ಲದೆ ಅನುಭವಿಸುವ ಆತ್ಮದ ಆನಂದಕ್ಕೆ ಸಾಕ್ಷಿ. ಆತ್ಮದ ಆನಂದಕ್ಕೆ ಸಾಕ್ಷಿ ಯಾವುದು? ನಿಮ್ಮ ಸುಷುಪ್ತಿಯ ಒಳಗಿನ ಆನಂದ. ಅಲ್ಲಿ ಇಂದ್ರಿಯಗಳು ಇಲ್ಲ, ವಿಷಯಗಳು ಇಲ್ಲ. ಅಂಥದ್ದು ಎಂತ ಆನಂದ? ಆತ್ಮದ ಆನಂದ. ಅದಕ್ಕೆ ಅಂತರ್ಮುಖಿಯಾದ ವೃತ್ತಿಯಲ್ಲಿ ಆನಂದ ಆದ ಅಂದ್ಕೂಡ್ಲೇನೆ ಇದು ಅಂತರ್ಮುಖಿಯಾಗಿ ಯೋಗ ಪದ್ಧತಿ ಒಳಗೆ ಅಂತರ್ಮುಖಿಯಾಗಿ ಆನಂದ ಹೊಂದುತ್ತದ. ಅದರ ವೃತ್ತಿ ತಿಳ್ಕೋಬೇಕಾಗ್ಯದ. ನಾನೇ ಆನಂದ ಸ್ವರೂಪ ಅದೀನಿ ಅನ್ನೋದು ಜ್ಞಾನಕ್ಕೆ ಬರ್ತದ. ಒಂದು ದಿವಸ ವೃತ್ತಿಗೆ ಜ್ಞಾನ ಬರ್ತದ. ನಾನೇ ಆನಂದ ಸ್ವರೂಪ ಅದೀನಿ, ಸುಮ್ಮನೆ ಹೊರಗಿನ ವಿಷಯದಲ್ಲಿ ಹೋಗಿ ಅದನ್ನಂತ ಚಿದಾಭಾಸಗ ರೇ ನಾನೇ ಆನಂದ ಸ್ವರೂಪ ಇದ್ದು ಹೊರಗಿನ ವಿಷಯಗಳಲ್ಲಿ ಹೋಗಿ ಮುಣಿಗಿ ಹೈರಾಣ ಬಿದ್ನಲ್ಲಪ್ಪ, ನನ್ನ ಸ್ವರೂಪದ ಆನಂದ ನನಗೆ ಗೊತ್ತಾಗ್ಲಿಲ್ಲ ಅಂತೇಳಿ ಆ ವೃತ್ತಿ ಒಳಗಿರ ಚಿದಾಭಾಸ ಅಲ್ಲಿ ಅವೆರಡು ಕೂಡಿ ಏನ್ ಮಾಡ್ಬಿಡ್ತಾವ? ಆ ವೃತ್ತಿ ಒಳಗೆ ಬ್ರಹ್ಮ ಅದನ, ಆ ವೃತ್ತಿ ಒಳಗೆ ಆತ್ಮ ಅದ. ಮೂರು ಅದಾವ. ವೃತ್ತಿನೂ ಅದ. ವೃತ್ತಿ ಕೆಲಸ ಏನು? ಆ ವಸ್ತುಗಳ ಆವರಣ ಭಂಗ ಮಾಡೋದು. ಮತ್ತೆ ಚಿದಾಭಾಸನ ಕೆಲಸ ಏನು? ಆ ಜಡ ವಸ್ತುವನ್ನ ಗುರುತಿಸುವುದು. ಮತ್ತೆ ಆ ವೃತ್ತಿ ಒಳಗಿರುವಂತ ಉಪಯುಕ್ತ ಚೇತನದ ಕೆಲಸ ಏನದ? ಆ ವಸ್ತು ಉಪಯುಕ್ತ ಚೇತನದ ಜೊತೆಗೆ ಒಂದಾಗದು. ಈ ರೀತಿ ಎಲ್ಲ ವರ್ಗಗಳಾದಾಗ ಏನಾಗ್ತದ? ಆನಂದ ಅನ್ನೋದು ನನ್ನೊಳಗೆ ಇತ್ತು, ನಾನು ಸುಮ್ಮನೆ ಹೊರಗಿನ ವಸ್ತುಗಳಲ್ಲಿ ಆನಂದ ಅನುಭವಿಸ್ಲಕ್ಕೆ ಹೋಗಿ ಹಿಂಗಾಯ್ತು ಅಂತ ಈ ಮಾತೆ ಮಾದೇವಿ ಲಿಂಗಾನಂದರು ಹೇಳುವಂತ ಆನಂದ ವಿಷಯದಲ್ಲಿ ಇಲ್ಲ ಮತ್ತು ಎಲ್ಲಿಲ್ಲ, ಇಂದ್ರಿಯಗಳಲ್ಲಿ ಇಲ್ಲ. ಆನಂದ ಎಲ್ಲೇನಂದ್ರೆ ಅವೆರಡರ ಸಂಗಮದಲ್ಲಿ ಆದ ಅಂತ ಹೇಳ್ತಿದ್ರು. ನಾಲಿಗೆ ಮತ್ತು ನೀರು ಎರಡೂ ಸಂಗಮ ಆದಾಗ ನೀರಡಿಕೆ ಹೋಗ್ತದ ಅಂತ ಹೇಳ್ತಿದ್ರು. ಆದರೆ ಆ ಆನಂದ ಏನದ? ಭೌತಿಕ ವಿಷಯದ ಸಂಬಂಧಪಟ್ಟಂತ ದೃಷ್ಟಾಂತ. ನೀರ, ನಾಲಿಗೆ, ಇಂದ್ರಿಯ ಇಲ್ಲ, ಇವೆಲ್ಲ ಏನದವ? ಅನಾತ್ಮ ಜಗತ್ತಿನ ದೃಷ್ಟಾಂತಗಳು. ಆದರೆ ನಿಜವಾದ ಆನಂದ ಇಂದ್ರಿಯ ಇಲ್ಲದೇನೆ ಆನಂದ ಮತ್ತು ವಿಷಯಗಳು ಇಲ್ಲದೆ ಆನಂದ ಏನದ? ಇದು ಆತ್ಮದ ಜಗತ್ತಿನ ವಿಚಾರಗಳು, ಚೈತನ್ಯದ ವಿಚಾರ. ಅದು ಏನದ? ಇಂದ್ರಿಯ ವಿಷಯ ತಗೊಂಡು ಮಾತಾಡೋದು ಅನಾತ್ಮದ ವಿಷಯ, ಜಡ ವಸ್ತುಗಳ ವಿಷಯ. ಇದು ಆತ್ಮದ ವಿಷಯದಲ್ಲಿ ಆತ್ಮ ತಾನೇ ಆನಂದ ಸ್ವರೂಪ ಅದ. ಯಾವ ಇಂದ್ರಿಯಗಳು ಬೇಕಾಗಿಲ್ಲ, ಯಾವ ವಿಷಯಗಳು ಬೇಕಾಗಿಲ್ಲ. ಅಂತ ಸ್ವರೂಪ ನನ್ನ ಸ್ವರೂಪ ಆದ. ನಾನು ಆನಂದ ಸ್ವರೂಪನಾಗಿ ಇಡೀ ವಿಶ್ವದ
ಎಲ್ಲಾ ವಸ್ತುಗಳಿಗೆ ನಾನೇ ಆಧಾರವಾಗಿದ್ದೇನೆ. ನನ್ನ ಆಧಾರದಲ್ಲೇ 33 ಕೋಟಿ ದೇವತೆಗಳದವ, ನನ್ನ ಆಧಾರದಲ್ಲೇ ಪಂಚಮಹಾಭೂತಗಳದವ, ಏನೆಲ್ಲ ನನ್ನ ಆಧಾರದೊಳಗದವ ಎಲ್ಲದಕ್ಕೂ ನಾನೇ ಆಧಾರವಾಗಿದ್ದೇನೆ. ಇದು ಹೇಳಿದ ಕೂಡಲೇ ಅದು ಹ್ಯಾಂಗ ಅಂತ ನಿಮಗೆ ಚಿಂತೆ ಆಗ್ತದೆ. ವಿಚಾರ ಮಾಡಿದ್ರೆ ಕನ್ಫರ್ಮ್ ಆಗ್ತದೆ. ವಿಚಾರ ಮಾಡ್ಬೇಕಷ್ಟೇ. ತಿಳಿಲಿಲ್ಲ ಅಂತಂದ್ರೆ ಫೋನ್ ಮಾಡಿ ಕೇಳಬೇಕು. ಜನರಿಗೆ ಉಪಯೋಗ ಆಯ್ತು ಇವತ್ತು ಹೇಳಿದ ಪಾಠ. ಪ್ರಿಯ ಆನಂದದಿಂದ ಮೋದಾನಂದಕ್ಕೆ ಹೋಗ್ಬೇಕು. ಮೋದಾನಂದದಿಂದ ವರ್ಕ್ ಹೆಂಗಾಗ್ತದ? ಪ್ರಿಯ ಆನಂದದಿಂದ ಮೋದಾನಂದಕ್ಕೆ ಹೋಗ್ಬೇಕು. ಮೋದಾನಂದದಿಂದ ಪ್ರಮೋದಾನಂದಕ್ಕೆ ಹೋಗ್ಬೇಕು. ಪ್ರಮೋದಾನಂದದಿಂದ ಸ್ವರೂಪಾನಂದಕ್ಕೆ ಹೋಗ್ಬೇಕು. ನಾನೇ ಆನಂದ ಸ್ವರೂಪದಿನಿ ಅಂತ. ಈ ರೀತಿ ಆನಂದಕ್ಕೆ ಹೋಗುವ ದಾರಿ, ಆತ್ಮಕ್ಕೆ ಹೋಗುವ ದಾರಿ. ಈಗ ನೀವು ಸ್ವರೂಪ ಆನಂದಕ್ಕೆ ಹೋಗಾಗ ನಾನೇ ಆನಂದ ಸ್ವರೂಪ ಅಂದ್ಮೇಲೆ ಮೋಕ್ಷ ಮುಗಿತು. ವಿಚಾರ ಸಾಗರ ಇಲ್ಲಿಗೆ ಮುಗಿತು. ಮತ್ ನಾಳೆ ಕೇಳೋ ಅವಶ್ಯಕತೆನೇ ಇಲ್ಲ. ಇಷ್ಟು ಒಂದು ದಾರಿ ತೋರಿಸಿದ್ಮೇಲೆ ಒಂದು ವಿಚಾರ ಮಾಡಿದ್ರಿ, ಮೋದಾನಂದ ಪ್ರಮೋದಾನಂದ ಸ್ವರೂಪಾನಂದ ಇಷ್ಟು ತಿಳಿತಂತಂದ್ರ ವಿಚಾರ ಸಾಗರ ತಗೊಂಡು ಏನ್ ಮಾಡ್ಬೇಕು? ಯಾವ ಗುರು ತಗೊಂಡು ಏನ್ ಮಾಡ್ತೀರಿ? ಯಾವ ಶಾಸ್ತ್ರ ತಗೊಂಡು ಏನ್ ಮಾಡ್ತೀರಿ? ಹಿಂಗದ ನೋಡಿ ಕತೆ. ಯಾಕರು ಮಾಡ್ಕೊಳಕತ್ತೀರಿ ಏನು? ನಾ ಹೇಳೋ ಮಾತುಗಳು ಬಹಳ ಜೋರ್ ಹೇಳಕತ್ತೀನಿ. ಬರ್ಲಕತ್ತ ನಾ ಏನ್ ಮಾಡಿ ಹೈ ಪಿಚ್ನಾಗ ಅದಾವ. ಆನಂದ ಆಗ್ಬೇಕ್ರಿ. ಆನಂದ ಆಗ್ಬೇಕು. ಒಂದು ಸರಿದಾರಿ ಒಳಗ ಬಂದು ಕರೆಕ್ಟ್ ಆಗಿ ಅದಕ್ಕೆ ಈಗ ರೇಡಿಯೋ ಟ್ಯೂನ್ ಮಾಡ್ತೀವಲ್ಲ, ಟ್ಯೂನು ನೀವು ಕರೆಕ್ಟ್ ಟ್ಯೂನ್ ಮಾಡ್ಲಿಲ್ಲ ಅಂತಂದ್ರೆ ಸೌಂಡ್ ಕ್ಲಿಯರ್ ಬರಂಗಿಲ್ಲ. ಹಂಗ ಇದು ಟ್ಯೂನ್ ಮಾಡಿ ಪಾಠ ಮಾಡ್ಬೇಕು. ಅದಕ್ಕೆ ನೀವು ಮ್ಯಾಚ್ ಆಗ್ಬೇಕು, ಬರ್ಬೇಕು. ಅದು ಹೆಂಗ್ ಬರ್ತಿರ್ತದ ಜ್ಞಾನದ ವಿಷಯ, ಹಂಗಂಗ ನೀವು ಅದಕ್ಕೆ ಮ್ಯಾಚ್ ಹಾಕತ್ ಹೋಗ್ಬೇಕು. ಅದ್ರ ಲೆಕ್ಕದಾಗ ಬರ್ಬೇಕು. ಅಂದಾಗೆ ನಿಮ್ಗೆ ಆನಂದ ಮಜಾ, ಅದರ ಸುಖ. ಮೋದಾನಂದ, ಪ್ರಿಯಾನಂದ, ಪ್ರಮೋದಾನಂದ, ಸ್ವರೂಪಾನಂದ. ಎಷ್ಟು ಚಂದದರಿ ಪಾಠ ಇದು. ಮುಂದಕ್ಕೆ ಹೋಗೇ ಇಲ್ಲ ಇವತ್ತ. ನಿನ್ನಿದ್ರಾಗೆ ನಿಂತದವರು. ಅಂತರ್ಮುಖ ವೃತ್ತಿಯಲ್ಲಿ ಆನಂದ ತೋರುತ್ತದೆ. ನಿಜವಾಗಿ ನೋಡಿದರೆ ಆ ವೃತ್ತಿನೇ ಆನಂದ ಸ್ವರೂಪವೇ ಆಗಿದೆ. ಬಹಿರ್ಮುಖ ವಿಷಯಗಳಲ್ಲಿ ಆನಂದ ಇಲ್ಲ. ಇದೇ 117ನೇ ವಿಷಯ. ಇದು ಯಾರು ಮಾಡ್ಬೇಕು? ಅಂತರ್ಮುಖಿ ಆದವ ಮಾಡ್ಬೇಕು, ಬಹಿರ್ಮುಖಿ ಪುರುಷ ಮಾಡ್ಬೇಕಾಗಿದೆ ಸಾಧನೆ. ಬಹಿರ್ಮುಖಿ ಪುರುಷನಿಗೆ ಅಂತ ಅದ. ಯಾರಿಗಿದು ಹೇಳೋ ಉಪದೇಶ? ಈ ಉಪದೇಶ ಯಾರಿಗೆ? ಬಹಿರ್ಮುಖ ಪುರುಷನಿಗೆ ಇದು ಉಪದೇಶ ಮಾಡ್ಲಕತ್ತೀರಿ ಅಂತ. ಓಕೆ, ಯಾರು ನಿಮ್ಮ ಅನುಭವ ಹೇಳ್ಬೇಕ ಇದಕ್ಕೆ ಸಂಬಂಧಪಟ್ಟಂತೆ? ಏನು ಹೇಳೋದಿಲ್ಲ ಅಂತಂದ್ರೆ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ 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 ಶಾಂತಿ. ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುರುವಾದಂತಹ ಶರಣಬಸಮ್ಮ ಸ್ವಾಮೀಜಿ ಶ್ರೀಗಳಿಗೆ ವಿಚಾರ ಸಾಗರದಲ್ಲಿ ಬರ್ತಕ್ಕಂಥ ವಿಷಯಾಂಕ 117ರಲ್ಲಿ ಆನಂದ, ಮೋದ, ಹಿರಿಯ ಆನಂದ, ಆನಂದಗಳ ಕುರಿತು ನಮಗೆ ಹಿರಿಯ ಆನಂದ